ವಿಮೆನ್ಸ್ ಮೇಲೆ ಈ ರೀತಿ ಮಾನಸಿಕವಾದಂತಹ ಒತ್ತಡ ಬೀರ್ಲಿಕ್ಕೆ ಏನ್ ಕಾರಣ ಅಂತ? ವಿ ವರ್ಕ್ ಲೈಕ್ ಅ ಮ್ಯಾನ್, ಬಟ್ ಮನೆಗೆ ಹೋದಾಗ ವಿ ಆಲ್ಸೋ ಹ್ಯಾವ್ ಟು ವರ್ಕ್ ಲೈಕ್ ಅ ವುಮೆನ್. ನಮ್ಮಲ್ಲಿ ಹೆಂಗೆ ಅಂತಂದರೆ ಸೈಕ್ಯಾಟ್ರಿಸ್ಟ್ ಅಂತ ವರ್ಡ್ ಯೂಸ್ ಮಾಡಿದ್ರೆ ಇವ್ರಿಗೆ ಹುಚ್ಚಿದೆ, ಜಾಸ್ತಿ ಓದ್ತಾ ಇದ್ದಾರೆ, ಅವರಿಗೆ ಪ್ರತಿಯೊಂದನ್ನು ಕೂಡ ಅವರೇ ಮಾಡ್ಕೊಳ್ತಾರೆ, ಇನ್ನೊಬ್ರು ಬೇಕೇ ಬೇಕಂತ ಯಾರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ. ತುಂಬ ಓವರ್ ಥಿಂಕಿಂಗ್ ಇರುತ್ತೆ ಕಂಪೇರ್ ಟು ಮೇಲ್ಸ್, ಆ್ಯಂಡ್ ಆಂಗ್ಸೈಟಿ ಕೂಡ ಜಾಸ್ತಿ ಇರ್ತದೆ ಅಂತ. ಒಬ್ಬ ವ್ಯಕ್ತಿ ಮೇಲೆ ಕೋಪ ಅಥವಾ ದ್ವೇಷ, ಅಸೂಯೆ ಜೊತೆಗೆ ಅವನ್ನ ಕೊಲೆನೇ ಮಾಡಿಬಿಡೋಣ ಅನ್ನೋ ತನಕ ಅವರ ವಾಟ್ ಎವರ್ ಶಿ ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇನ್ ದ ಪಾಸ್ಟ್. ಗಂಡು ಮಕ್ಕಳು ತುಂಬಾ ಒಳ್ಳೆಯವರು ಇರ್ತಾರೆ, ಇನ್ಫ್ಯಾಕ್ಟ್ ತುಂಬಾ ಒಳ್ಳೆಯವರು ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಗ ಒಂದು 10 minutes ಮುಂಚೆನೇ ಶುಡ್ ಬಿ ಡಾನ್ಸಿಂಗ್ ಆ್ಯಂಡ್ ಸಿಂಗಿಂಗ್ ಆ್ಯಂಡ್ ನೆಕ್ಸ್ಟ್ 10 minutes ಲೇಟರ್ ಶುಡ್ ಹ್ಯಾವ್ ಕಮಿಟೆಡ್ ಅ ಸೂಸೈಡ್. ಹೌದು, ಬಟ್ಟೆಗಳಾಗಿರಬಹುದು, ಅವರ ಇನ್ಕಮ್ಗಿಂತ ಜಾಸ್ತಿ ಅಂದರೆ 10 ಪಟ್ಟು ಜಾಸ್ತಿ ಅವರ ಎಕ್ಸ್ಪೆಂಡಿಚರ್ ಇರ್ತದೆ. ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ಡಾಕ್ಟರ್ ಬಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ರಾಜ್. ಸೊ ವೀಕ್ಷಕರೇ, ಇತ್ತೀಚೆಗೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇರ್ತೀರಾ, ಮಹಿಳೆಯರಲ್ಲಿ ಮಾನಸಿಕ ಒತ್ತಡದ ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಅದು ಪ್ರೆಗ್ನೆನ್ಸಿಯಲ್ಲಿರಬಹುದು ಅಥವಾ ಆಫ್ಟರ್ ಪ್ರೆಗ್ನೆನ್ಸಿ ಇರಬಹುದು, ಬಿಫೋರ್ ಪ್ರೆಗ್ನೆನ್ಸಿ ಇರಬಹುದು. ಸೊ ಸಾಕಷ್ಟು ನೀವೆಲ್ಲರೂ ಕೂಡ ನೋಡಿರ್ತೀರ, ಇತ್ತೀಚೆಗೆ ಒಂದಷ್ಟು ಕ್ರೈಮ್ಸ್ಗಳು ಕೂಡ ಆಗ್ತಾ ಇದೆ. ಅದರಲ್ಲಿ ಕೆಲವೊಂದಷ್ಟು ಕಡೆ ಹೆಣ್ಮಕ್ಳು ಹೆಚ್ಚಾಗಿ ಕ್ರೈಮ್ಸ್ ಮಾಡೋದು ಕೂಡ ನೀವು ನೋಡ್ತಾ ಇರಬಹುದು. ಸೊ ಇದಕ್ಕೆಲ್ಲ ಏನು ಕಾರಣ ಅಂದರೆ, ಮಾನಸಿಕವಾಗಿ ಅವರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗಿರುತ್ತೆ, ಅದರಿಂದ ಆಚೆ ಬರೋದು ಹೇಗೆ. ಪ್ರೆಗ್ನೆನ್ಸಿ ಆದಮೇಲೆ ಸಾಕಷ್ಟು ಜನ ಹೆಣ್ಮಕ್ಳು ಹೇಳೋದು ಒಂದೇ ಒಂದು ಪ್ರಾಬ್ಲಮ್ಮು, ನನಗೆ ತುಂಬ ಪ್ರೆಷರ್ ಅನ್ನಿಸ್ತಾ ಇದೆ, ಅದರಿಂದ ಹೇಗೆ ಆಚೆ ಬರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಈ ಮಾನಸಿಕ ಒತ್ತಡವನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ, ಇದಕ್ಕೆ ಏನಾದರೂ ಸೂತ್ರಗಳು ಅಂತ ಏನಾದರೂ ಇದೆಯಾ? ಸೊ ಈ ಎಲ್ಲ ವಿಚಾರದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನನ್ನ ಜೊತೆಗೆ ಡಾಕ್ಟರ್ ರಶ್ಮಿ ಇದ್ದಾರೆ. ಸೊ ಇವರು ಸ್ತ್ರೀರೋಗ ತಜ್ಞೆ, ಸಾಕಷ್ಟು ವರ್ಷಗಳಿಂದ ಈ ಒಂದು ಪರ್ಪಸ್ನಲ್ಲಿ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ಸೊ ಮ್ಯಾಮ್, ನೀವು ಕೂಡ ಗಮನಿಸ್ತಾ ಇರ್ತೀರಾ, ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ, ಇತ್ತೀಚೆಗೆ ಈ ಒಂದಷ್ಟು ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ವಿಮೆನ್ಸ್ ಮೇಲೆ ಈ ರೀತಿ ಮಾನಸಿಕವಾದಂತಹ ಒತ್ತಡ ಬೀರ್ಲಿಕ್ಕೆ ಏನು ಕಾರಣ ಅಂತ? ಮಾನಸಿಕ ಒತ್ತಡ ಒಂದು ಮೇಜರ್ ಆಗಿ ಸೊಸೈಟಿ ಬರ್ತದೆ. ಮುಂಚೆ ಆಗಿದ್ರೆ ನಾವು ತುಂಬ ಫೆಮಿನೈನ್ ಸೊಸೈಟಿಯಲ್ಲಿ ಇರ್ತಿದ್ವಿ. ಅಂದರೆ ಮನೆ ನೋಡ್ಕೊ, ಮಕ್ಕಳು ನೋಡ್ಕೊ, ದಟ್ ವುಡ್ ಬಿ ದ ಥಿಂಗ್. ಮೇಜರ್ ಆಗಿ ಅದು ಫೋಕಸ್ ಇರ್ತಿತ್ತು. ಈಗ ಹೆಂಗಾಗಿದೆ ಅಂತ ಅಂದರೆ, ವಿ ವುಮೆನ್ ಇನ್ಕ್ಲೂಡಿಂಗ್ ಮೀ, ನಾನಾಗಿರ್ಬೋದು, ವಿ ವರ್ಕ್ ಲೈಕ್ ಅ ಮ್ಯಾನ್, ಬಟ್ ಮನೆಗೆ ಹೋದಾಗ ವಿ ಆಲ್ಸೋ ಹ್ಯಾವ್ ಟು ವರ್ಕ್ ಲೈಕ್ ಅ ವುಮೆನ್. ಹೌದು, ಅಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಈಕ್ವಾಲಿಟಿ ಬಂದಾಗ ವರ್ಕಲ್ಲಿ ಈಕ್ವಾಲಿಟಿ ಇದೆ, ಬಟ್ ಮನೆಯಲ್ಲಿ ಅಷ್ಟು ಈಕ್ವಾಲಿಟಿ ಬರೋದಿಲ್ಲ. ಅಡುಗೆ ಕೆಲಸ ಬಂದಾಗ ಮೋಸ್ಟ್ ಆಫ್ ದ ಟೈಮ್ಸ್ ವೈಫೇ ಮಾಡಬೇಕಾಗತ್ತೆ. ಮಕ್ಕಳು ನೋಡ್ಕೊಳ್ಳೋದು, ಓದಾಗಿರಲಿ ಮತ್ತೊಂದಾಗಿರಲಿ, ತಾಯಿನೇ ನೋಡ್ಕೊಳ್ಬೇಕಾಗತ್ತೆ. ಪೇರೆಂಟ್ ಟೀಚರ್ ಮೀಟಿಂಗ್ ಅಟೆಂಡ್ ಮಾಡಬೇಕು, ತಾಯಿನೇ ನೋಡ್ಕೊಳ್ಬೇಕಾಗತ್ತೆ. ಸೊ ಈ ಕಡೆ ಆ ಹೆಂಗಸು ಮ್ಯಾಸ್ಕ್ಯುಲೈನ್ ವರ್ಲ್ಡಲ್ಲೂ ಇರಬೇಕು, ಒಂದು ಮ್ಯಾನ್ ಆಗಿ ಇರಬೇಕು, ಮನೆಯಲ್ಲಿ ಒಂದು ವುಮೆನ್ ಆಗೂ ಇರಬೇಕು. ಸೊ ಲಾಡ್ ಆಫ್ ಪ್ರೆಷರ್ ಟು ಹರ್ ಬ್ರೈನ್, ರೈಟ್? ಸಪೋರ್ಟ್ ಸಿಸ್ಟಮು ಮನೆಯಲ್ಲಿ ಸರಿಗೆ ಇಲ್ಲದೆ ಇದ್ದಾಗ ನ್ಯಾಚುರಲಿ ಯಾರಾಗಲಿ, ಗಂಡಸರಾಗಲಿ ಹೆಂಗಸರಾಗಿರಲಿ, ಮಾನಸಿಕ ಒತ್ತಡ ಸಿಕ್ಕಾಪಟ್ಟೆ ಆಗ್ತದೆ. ಈ ಕಡೆ ಹೊರಗಡೆನೂ ದುಡಿಬೇಕು, ಮನೆಯನ್ನು ನೋಡ್ಕೊಳ್ಬೇಕು. ಇಟ್ ಈಸ್ ನಾಟ್ ಈಸಿ. ಇನ್ಫ್ಯಾಕ್ಟ್ ನನ್ನನ್ನು ಕೇಳಿದ್ರೆ, ಹೊರಗಡೆ ದುಡಿಯೋದು ಒಂದು ಮಟ್ಟಿಗೆ ಚೆನ್ನಾಗಿರ್ತದೆ, ಬಟ್ ಮನೆಯಲ್ಲಿ ನೋಡ್ಕೊಳ್ಳೋ ಪ್ರೆಷರು ತುಂಬಾ ಇರ್ತದೆ. ಆ ಮನೆಯಲ್ಲಿರೋ ಹೋಮ್ ಮೇಕರ್ಗೆ ಗೊತ್ತಾಗಿರ್ತದೆ ಎಷ್ಟು ಪ್ರೆಷರ್ ಇರ್ತದೆ ಕೆಲಸ ಮಾಡೋದು ಮನೆಯಲ್ಲಿದ್ದು ಅಂತ ಅನ್ನೋದು. ಸೊ ಎರಡೂ ಪ್ರೆಷರನ್ನು ತೊಗೊಳ್ಬೇಕಾದ್ರೆ ಬ್ಯಾಲೆನ್ಸ್ ತಪ್ಪತ್ತಲ್ಲಿ. ದೆರ್ ಇಸ್ ನೋ ವರ್ಕ್ ಲೈಫ್ ಬ್ಯಾಲೆನ್ಸ್. ಅಂದರೆ ಹೆಂಗೆ ಅಂತಂದರೆ, ಹೆಂಗಸರು ಮೆಜಾರಿಟಿ ಆಫ್ ದ ಟೈಮ್ಸ್ ನಾನು ನೋಡ್ದಂಗೆ ತುಂಬ ಓವರ್ ಥಿಂಕ್ ಮಾಡ್ತಾರೆ. ಕಂಪೇರ್ ಟು ಅ ಮೇಲ್. ಒಂದು ಚಿಕ್ಕ ತೊಂದರೆ ಇದ್ರೂ ಅಥವಾ ಚಿಕ್ಕ ಕಮೆಂಟ್ ಆಗಿರಬಹುದು, ಏನಾರ ಆಗಿರ್ಬೋದು, ದೇ ಓವರ್ ಥಿಂಕ್. ಥಾಟ್ಸಿಗೆ ಕಂಟ್ರೋಲ್ ಇಲ್ಲ. ಓವರ್ ಥಿಂಕ್ ಮಾಡಿ ದೇ ಗೆಟ್ ಟು ದಟ್ ಆಂಗ್ಸೈಟಿ ಮೋಡು. ಯಾರೋ ಒಬ್ರು ಕಮೆಂಟ್ ಮಾಡ್ತಾರೆ, ಅದನ್ನೇ ಸೀರಿಯಸ್ ಆಗಿ ತೊಗೊತಾರೆ, ಆ್ಯಂಡ್ ದೇ ಟೇಕ್ ಇಟ್ ತುಂಬ ಹಾರ್ಟಿಗೆ ತೊಗೊತಾರೆ. ಅದೇ ಒಂದು ಗಂಡಸಿಗೆ ಒಂದು ಕಮೆಂಟ್ ಹೊಡೆದ್ರೆ ಡಸಂಟ್ ಮ್ಯಾಟರ್. ದಟ್ ಈಸ್ ಹೌ ದೇ ಟೇಕ್ ಇಟ್. ಸೊ ಈ ಕಡೆ ಸೊಸೈಟಿ ಪ್ರೆಷರು, ಈ ಕಡೆ ಫ್ಯಾಮಿಲಿ ಪ್ರೆಷರು, ಆ ಬ್ಯಾಲೆನ್ಸನ್ನ ಮಾಡಲಿಕ್ಕೆ ಬರೋದಿಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್, ಎಲ್ಲನೂ ತಾನೇ ಮಾಡಬೇಕು ಅನ್ನೋದು. ಕೆಲವೊಬ್ಬರು ಹೆಂಗಸರಿಗೆ ಫ್ಯಾಮಿಲಿ ಸಪೋರ್ಟ್ ಇರ್ತದೆ. ಅಂದರೆ ಒಂದು ಬಟ್ಟೆನ ವಾಷಿಂಗ್ ಮಿಷಿನ್ ಹಾಕೋದೇ ಇರಬಹುದು, ಇಲ್ಲ ಒಂದು ಮನೆ ಕೆಲಸ ಮಾಡೋದೇ ಇರಬಹುದು, ಮನೆ ಕೆಲಸದವ್ರು ಇಟ್ಕೊಳ್ಳೋ ಆಪ್ಷನ್ ಕೂಡ ಇರಬಹುದು, ಬಟ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ತಾನೇ ಎಲ್ಲ ಮಾಡಬೇಕು. ಯಾಕಂದರೆ ತನ್ನ ತಾಯಿ
ಆ ಥರ ಮಾಡ್ತಿದ್ಲು ಆಕೆಗೆ. ಸೊ ಶಿ ವಾಂಟ್ಸ್ ಟು ಬಿ ದ ಬೆಸ್ಟ್ ಮದರ್ ಲೈಕ್ ಹರ್ ಮದರ್. ಆ ಒತ್ತಡನೂ ತಗೊಂಡು ಈ ಕಡೆ ಮನೆ ಕೆಲಸಕ್ಕೂ ಹೆಲ್ಪ್ ಇಲ್ದಿರ ಆಫೀಸ್ ಕೆಲಸನೂ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಬಂದಾಗ ನ್ಯಾಚುರಲಿ ಶಿ ವಿಲ್ ನಾಟ್ ಹ್ಯಾವ್ ಟೈಮ್ ಫಾರ್ ಹರ್ ಸೆಲ್ಫ್ ಅನ್ನೋದು ಟೈಮ್ ಇರೋದೇ ಇಲ್ಲ. ಆಕೆ ಅನ್ನೋದು ಕಳೆದೋಗ್ತಾಳೆ ಈ ಎಲ್ಲ ಜವಾಬ್ದಾರಿನ ಮೇಂಟೈನ್ ಮಾಡ್ಕೊಳ್ಳೋದ್ರಲ್ಲಿ. ಆ ಕಳೆದೋದಾಗಲ ದಟ್ ಈಸ್ ವೆನ್ ಯು ಫೀಲ್ ಲಾಸ್ಟ್ ಆ್ಯಂಡ್ ಡಿಪ್ರೆಸ್ಡ್ ಆ್ಯಂಡ್ ಆ್ಯಂಕ್ಷಿಯಸ್. ಸೊ ದ ಮೇಜರ್ ಇಸ್ ಒಂದು ಬ್ಯಾಲೆನ್ಸನ್ನ ಕಲ್ತ್ಕೊಳ್ಬೇಕಾಗ್ತದೆ ಯಾವುದೇ ಥರ ಇದ್ರೇನು. ಈಗ ಫಾರ್ ಎಕ್ಸಾಂಪಲ್ ಫಾರ್ ಮೀ, ನಾನು ಡಾಕ್ಟರು, ನನಗೆ ನೈಟ್ ಕಾಲ್ಸ್ ಬರ್ತದೆ, ಎನಿ ಟೈಮ್ ನಾನು ಎಮರ್ಜೆನ್ಸಿಗೆ ರೆಡಿ ಆಗಿರಬೇಕು. ಆ್ಯಂಡ್ ಐ ಆಲ್ಸೋ ಹ್ಯಾವ್ ಅ ಫ್ಯಾಮಿಲಿ ಆ್ಯಂಡ್ ಕಿಡ್ಸ್ ಆ್ಯಂಡ್ ಎವ್ರಿಬಡಿ. ಸೊ ಏನಾಗ್ತದೆ ಅಂತಂದರೆ ನಾನು ಒಂದು ಸತಿ ನಾನು ಆಸ್ಪತ್ರೆಗೆ ಬಂದಾಗ ನಾನು ಮನೆ ಬಗ್ಗೆ ಸ್ವಿಚ್ ಆಫ್ ಮಾಡ್ತೀನಿ. ದಟ್ ಫೋಲ್ಡರ್ ಇಸ್ ಕ್ಲೋಸ್ಡ್ ಆರ್ ದಟ್ ಡೋರ್ ಇಸ್ ಕ್ಲೋಸ್ಡ್. ಅಲ್ಲಿ ಕೂತ್ಕೊಂಡು ನನ್ನ ಮಗ ಏನು ಮಾಡ್ತಿದ್ದಾನೆ ಅಥವಾ ನನ್ನ ಮಗಳು ಏನು ಮಾಡ್ತಾಳೆ, ಊಟ ತಿಂತಿದ್ದಾಳ, ತಿಂಡಿ ತಿನ್ಲಾ ಇಲ್ವಾ, ವಿಲ್ ನಾಟ್ ಬಿ ಇನ್ ಮೈ ಬ್ರೈನ್. ನಾನಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕಲ್ಲ, ಫುಲ್ ಫೋಕಸ್ ಆಸ್ಪತ್ರೆಯಲ್ಲಿ ಫೋಕಸ್ ಮಾಡ್ತೀನಿ. ಅದೇ ಮನೆಗೆ ಬಂದಾಗ ನಾನು ಪೇಷಂಟ್ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡಲಿಕ್ಕಾಗಲ್ಲ. ನನ್ನ ಮಕ್ಕಳ ಜೊತೆ ನಾನು ಕೂತ್ಕೊಂಡು ಆಟ ಆಡ್ಕೊಂಡು ಸ್ಪೆಂಡ್ ಮಾಡಿಕೊಂಡು ಐ ಫೀಲ್ ಹ್ಯಾಪಿ ಅಬೌಟ್ ಇಟ್. ಸೊ ಆ ಕಂಪಾರ್ಟ್ಮೆಂಟ್ ಅನ್ನೋದು ನಮ್ಮ ಬ್ರೈನಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಹೆಂಗೆ ಒಂದು ಕಂಪ್ಯೂಟರಲ್ಲಿ ಒಂದೊಂದು ಫೈಲಿಗೆ ಒಂದೊಂದು ಫೋಲ್ಡರ್ಗಳಿರ್ತದಲ್ವಾ, ನಮ್ಗೇನು ಕೆಲಸ ಆಗಬೇಕು ಆ ಫೋಲ್ಡರಿಂದ ತೊಗೊಂಡು ಓಪನ್ ಮಾಡ್ತೀವಿ, ನೋಡ್ತೀವಿ, ವಾಪಸ್ ಕ್ಲೋಸ್ ಮಾಡ್ತೀವಿ. ಕರೆಕ್ಟ್? ಮಲ್ಟಿಪಲ್ ಫೋಲ್ಡರ್ಸ್ ಓಪನ್ ಮಾಡಿದ್ರೆ ಏನಾಗುತ್ತೆ ಕಂಪ್ಯೂಟರು? ಹ್ಯಾಂಗಾಗುತ್ತೆ. ಎಕ್ಸಾಕ್ಟ್ಲಿ, ದಟ್ ಇಸ್ ವಾಟ್ ಹ್ಯಾಪನ್ಸ್ ಟು ಅವರ್ ಬ್ರೈನ್. ಮಲ್ಟಿಪಲ್ ಫೋಲ್ಡರ್ಸ್ ಯು ಕೀಪ್ ಓಪನಿಂಗ್ ಇನ್ ಯೋರ್ ಬ್ರೈನ್ ಆ್ಯಂಡ್ ನಾಟ್ ಕ್ಲೋಸಿಂಗ್ ಇಟ್. ದಟ್ ಈಸ್ ವೇರ್ ದ ಪ್ರಾಬ್ಲಮ್ ಅಕರ್ಸ್. ಸೊ ಒಂದು ವಿ ನೀಡ್ ಟು ಲರ್ನ್ ಟು ಕ್ಲೋಸ್ ದ ಫೋಲ್ಡರ್ಸ್ ವೆನ್ ವಿ ಓಪನ್ ಇಟ್. ಈಗ ಏನೋ ಒಂದು ಮನೇಲಿ ಜಗಳ ಆಗ್ತದೆ, ರೈಟ್? ಆ ಜಗಳ ಮನೆಯಲ್ಲೇ ಬಿಟ್ಬಿಟ್ಟು ಬಂದಾಗ ನೋಡ್ಕೊಳ್ಳೋಣ. ಇವಾಗ ಐ ಆಮ್ ಗೋಯಿಂಗ್ ಟು ದ ಆಫೀಸ್, ಐ ವಿಲ್ ಫೋಕಸ್ ಆನ್ ಆಫೀಸ್ ವರ್ಕ್. ವೆನ್ ಐ ಕಮ್ ಬ್ಯಾಕ್ ನಾನು ಮನೆ ವಿಷಯ ನೋಡ್ಕೊತೀನಿ. ಅಲ್ಲಿ ಕೂತ್ಕೊಂಡು ಆಫೀಸಲ್ಲಿ ಯಾರೋ ಏನಂದ್ರು, ನನ್ನ ಬಾಸ್ ಏನೋ ಅಂದರು, ಅಥವಾ ಈ ಕೆಲಸ ಆಗಿಲ್ಲ, ಆ ಕೆಲಸ ಆಗಿಲ್ಲ. ದಟ್ ಈಸ್ ನಾಟ್ ಹೌ ಇಟ್ ವರ್ಕ್ಸ್. ಸೊ ಆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ವುಮೆನ್ನಿಗೆ. ಆ್ಯಂಡ್ ಸೆಕೆಂಡ್ ಥಿಂಗು, ನೆಗ್ಲೆಕ್ಟ್ ಆಫ್ ದರ್ ಪರ್ಸ್ನಲ್ ಹೆಲ್ತ್. ಈಗ ಹೆಂಗಾಗತ್ತೆ ಅಂದರೆ ಅವರು ಪರ್ಸ್ನಲ್ ಲೈಫ್ ಅಂತಂದರೆ ಎಂಜಾಯ್ಮೆಂಟ್ ಅನ್ನೋದು ಓನ್ಲಿ ವೆನ್ ದೇ ಆರ್ ಥಿಂಕಿಂಗ್ ಅಬೌಟ್ ಫ್ಯಾಮಿಲಿ ಅಂದರೆ ನನ್ನ ಟೈಮು ಅಷ್ಟೇ. ಅವರೇ ಒಂದು ಬುಕ್ ತೊಗೊಂಡು ಓದೋದಿರಲಿ, ಅಥವಾ ಅವ್ರ ಫ್ರೆಂಡ್ಸ್ ಜೊತೆ ಒಂದು ರೌಂಡ್ ಆಚೆ ಕಡೆ ಹೋಗೋದಿರಲಿ, ಅಥವಾ ಏನಾರ ಎಂಟರ್ಟೈನ್ಮೆಂಟ್ಗೋಸ್ಕರ ಡೂ ಸಮಥಿಂಗ್ ಟು ಮೇಕ್ ಯು ಹ್ಯಾಪಿ, ಆ ಥರ ಇದ್ದಾಗ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತದೆ. ಲೈಕ್ ಈ ಟೈಮಲ್ಲಿ ನನ್ನ ಮಕ್ಕಳ ಜೊತೆ ಇರ್ಬೋದೇನೋ, ನನ್ನ ಫ್ಯಾಮಿಲಿ ಜೊತೆ ಇರ್ಬೋದೇನೋ, ಅಥವಾ ಆಫೀಸಲ್ಲಿ ಬಿಟ್ಟಿರೋ ಕೆಲಸ ಮಾಡ್ಬೋದಿತ್ತೇನೋ. ಆ ಥರ ಮೀ ಟೈಮ್ ಇಲ್ದಿರ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಕೊಂಡು ಹೋದಾಗ ಪ್ರೆಷರ್ ಬಿಲ್ಡ್ ಆಗಿ ಒಂದಿನ ಬರ್ಸ್ಟ್ ಔಟ್ ಆಗುತ್ತೆ ಅದು. ಓಕೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಅಂದರೆ, ಫಿಸಿಕಲ್ ಹೆಲ್ತ್ ಬಗ್ಗೆ ನಮ್ಮ ಭಾರತದಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಈಗ ನೋಡ್ದಂಗೆ ವರ್ಷಕ್ಕೊಂದ್ಸತಿ ಹೆಲ್ತ್ ಚೆಕಪ್ಸ್ ಎಲ್ಲರೂ ಮಾಡ್ತಾರೆ, ವೆರಿ ಇದಾಗಿ ಡಿಸಿಪ್ಲಿನ್ಡ್ ಆಗಿ. ಎಲ್ಲ ಥೈರಾಯ್ಡ್ ಆಗಿರಬೇಕು, ಬಿ ಪಿ ಆಗಿರಬೇಕು, ಶುಗರ್ ಇಲ್ಲ, ಕೊಲೆಸ್ಟ್ರಾಲ್ ಒಂಚೂರು ಜಾಸ್ತಿ ಇದ್ರೂ ಕಮ್ಮಿ ಮಾಡಬೇಕು, ಎಲ್ಲ ಮಾಡಬೇಕು. ಎಸ್, ದಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ನೋಬಡಿ ಈಸ್ ಬಾದರ್ಡ್ ಅಬೌಟ್ ಮೆಂಟಲ್ ಹೆಲ್ತ್. ಈಗ ಯಾರಿಗಾರ, ಎಸ್ಪೆಷಲಿ ವುಮೆನ್ ಐ ವುಡ್ ಸೇ, ಹೂ ಈಸ್ ಓವರ್ಲಿ ಸೆನ್ಸಿಟಿವ್ ಟು ದೀಸ್ ಕೈಂಡ್ ಆಫ್ ಟಾಪಿಕ್ಸ್ ಅಂತ ಬಂದಾಗ, ಇಫ್ ಯು ಟೆಲ್ ದೆಮ್ ನಿಮಗೆ ಸ್ವಲ್ಪ ಕೌನ್ಸಿಲಿಂಗ್ ಬೇಕು, get the help of a psychologist or a psychiatrist for a counseling. ನಮ್ಮಲ್ಲಿ ಹೆಂಗೆ ಅಂತಂದರೆ, ಸೈಕ್ಯಾಟ್ರಿಸ್ಟ್ ಅಂತ ವರ್ಡ್ ಯೂಸ್ ಮಾಡಿದ್ರೆ ಇವ್ರಿಗೆ ಹುಚ್ಚಿದೆ. ದಟ್ ಈಸ್ ವೆರಿ ರಾಂಗ್. ದಟ್ ಈಸ್ ವೇರ್ ಶಿ ನೀಡ್ಸ್ ಹೆಲ್ಪ್. ಅವರಲ್ಲಿ ಏನಿದೆ ಕೇಳೋದಕ್ಕೆ ಒಬ್ಬರು ಇರಬೇಕು. ಆ ಕೇಳಿಬಿಟ್ಟು ಅದರ ಪ್ರಾಬ್ಲಮ್ ಏನಿದೆ ಸೊಲ್ಯೂಷನ್ ಕೊಡೋದಕ್ಕೆ ಡಾಕ್ಟ್ರುಗಳಿದ್ದಾರೆ. ಆ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಬಿ ರೆಸ್ಪೆಕ್ಟೆಡ್ ದ ಮೋಸ್ಟ್. ಸೊ ಅವ್ರ ಹತ್ರ ಹೋಗೋದೇ ಇಲ್ಲ ಎಷ್ಟು ಸತಿ ಹೇಳಿದ್ರೇನು. ಇನ್ಫ್ಯಾಕ್ಟ್ ನಾ ಹೇಳಿದಾಗ ಗಂಡ ಅಥವಾ ಯಾರು ಹೇಳಿದ್ರೆ ನಂಗೇನು ಹುಚ್ಚಿಡ್ದಿದ್ಯಾ ಹೋಗೋದಕ್ಕೆ ಅಂತಾರೆ. ದೇ ಆರ್ ರೆಡಿ ಟು ಲಿವ್ ವಿತ್ ದಟ್ ಆಂಗ್ಸೈಟಿ ಮೋಡ್. ಸೊ ಏನಾಗುತ್ತೆ, ಒಂದು ಹೆಂಗಸು ಆಂಗ್ಸೈಟಿಯಲ್ಲಿ ಇದ್ದಾಗ ಇಡೀ ಫ್ಯಾಮಿಲಿ ಡಿಸ್ಟರ್ಬ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್, ನಾನು ಇವಾಗ ನಿಮ್ಮ ಹತ್ರ ಕೋಪದಲ್ಲಿ ಮಾತಾಡ್ತೀನಿ ಅಂತ ಇಟ್ಕೊಳ್ಳಿ. ವಾಟ್ ವಿಲ್ ಬಿ ಯೋರ್ ರಿಯಾಕ್ಷನ್? ವಿಲ್ ಯು ಬಿ ಸ್ಮೈಲಿಂಗ್ ಅಟ್ ಮೀ ಆ್ಯಂಡ್ ಟಾಕಿಂಗ್? ಇಲ್ಲ. ಹೌ ವಿಲ್ ದಿಸ್ ರೂಮ್ ಬಿ? ಹೌದು. ದ ಎಂಟೈರ್ ಎನ್ವೈರ್ಮೆಂಟ್ ಚೇಂಜಸ್, ರೈಟ್? ಸೊ ಹಾಗೆ ಆಕೆ ಆಂಗ್ಸೈಟಿ ಇಟ್ಕೊಂಡು ಕೋಪದಲ್ಲಿ ಮನೆಗೆ ಬಂದಾಗ
ದ ಎಂಟೈರ್ ಫ್ಯಾಮಿಲಿ ಮೂಡ್ ಚೇಂಜಸ್ ಇನ್ಕ್ಲೂಡಿಂಗ್ ದ ಕಿಡ್ಸ್. ಕೋಪನ ಮಕ್ಕಳ ಮೇಲೆ ಹಾಕ್ಬೋದು, ಕೋಪನ ಗಂಡನ ಮೇಲೆ ಹಾಕ್ಬೋದು, ಆ ಫ್ರಸ್ಟ್ರೇಷನ್ ಮೇಲೆ ಹಾಕ್ಬೋದು. ಆ ಗಂಡನೂ ಕೂಡ ಸಮ್ಟೈಮ್ಸ್ ಸಪೋರ್ಟಿವ್ ಆಗಿ ಇರ್ತಾರೆ, ನಾನು ನೋಡ್ದಂಗೆ ಕೆಲವೊಮ್ಮೆ ಸಪೋರ್ಟಿವ್ ಆಗಿ ಇಲ್ಲದೇನೂ ಇರಬಹುದು. ಬಟ್ ಮಕ್ಕಳು ಕೂಡ ಅದನ್ನೇ ಕಲಿತಾರೆ. ಕೆಲವು ಹೆಂಗಸರು ಮಕ್ಕಳನ್ನು ಹೊಡೆಯೋದನ್ನು ನೋಡಿದ್ದೀನಿ ಫ್ರಸ್ಟ್ರೇಷನಿಂದ, ಕೋಪದಿಂದ. ಆವಾಗ ಆ ಮಗು ಏನು ಕಲಿಯುತ್ತೆ? ಹೊಡೆಯೋದನ್ನು ಕಲಿಯುತ್ತೆ. ಹೌದು. ಅದಕ್ಕೆ ಪಾಠ ಹೇಳ್ಕೊಟ್ಟವ್ರು ಯಾರು? ರೈಟ್. ಸೊ ನಾವು ಒಂದು ತಾಯಿ ಆದಾಗ, ಒಂದು ಹೆಂಗಸು ಅಥವಾ ಒಂದು ವುಮೆನ್ ಆದಾಗ ನಮಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಆಲ್ರೆಡಿ ತಲೆ ಮೇಲೆ ಇರ್ತದೆ. ನಮ್ಮ ಬಿಹೇವಿಯರು ನಮ್ಮ ಮಕ್ಕಳ ಮೇಲೆ ಬರ್ಬೋದು. ನಾಟ್ ಓನ್ಲಿ ಮೆನ್, ಫಿಮೇಲ್ ಅಂತ ಹೇಳ್ಬೋದು, ಮೆನ್ ಕೂಡ ಇನ್ಕ್ಲೂಡೆಡ್ ಇರ್ತದೆ. ಬಟ್ ಒಂದು ಹೆಂಗಸು ಫಸ್ಟ್ ಆಫ್ ಆಲ್ ಅವ್ರಿಗೆ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರ್ತದೆ, ಬಾಡಿಯಲ್ಲೇ ಹಾರ್ಮೋನಲ್ ಚೇಂಜಸ್ ಆಗ್ತದೆ. ಪೀರಿಯಡ್ಸ್ ಮುಂಚೆ ಬಂದಾಗ ಬಾಡಿಯಲ್ಲಿ ಇರಿಟಬಿಲಿಟಿ ಆಗ್ತದೆ, ಮೂಡ್ ಫ್ಲಕ್ಚುಯೇಷನ್ಸ್ ಇರ್ತದೆ. ಅದನ್ನೆಲ್ಲ ಅವರು ಅಡ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಇವಾಗ ಏನೇ ಒಂದು ಪ್ರಾಬ್ಲಮ್ ಬಂದಾಗ ಫಸ್ಟ್ ಸ್ಟೆಪ್ ಇಸ್ ಅಕ್ಸೆಪ್ಟೆನ್ಸ್. ಯು ಹ್ಯಾವ್ ಟು ಅಕ್ಸೆಪ್ಟ್ ಯು ಹ್ಯಾವ್ ಅ ಪ್ರಾಬ್ಲಮ್. ಆ ಅಕ್ಸೆಪ್ಟೆನ್ಸ್ ಮಾಡೋದೇ ಇಲ್ಲ ಅಂದರೆ ದೆರ್ ಇಸ್ ನೋ ಸೊಲ್ಯೂಷನ್. Right? The family will be telling you that yes, you are in a bad mood, you might need help andaga the next will be ನಾನು ಹುಚ್ಚಿನ. ವೆರಿ ಸಿಂಪಲ್. ಎಷ್ಟು ಜನ ಇಂದ ಕೇಳಿದ್ದೀನಿ ನಾನು. ಆ್ಯಂಡ್ ದೆನ್ ಆ ಸೈಕ್ಯಾಟ್ರಿಸ್ಟು ಅಥವಾ ಸೈಕಾಲಜಿಸ್ಟ್ ಹತ್ರ ಹೆಲ್ಪ್ ತಗೊಂಡೇ ಇದ್ದರೆ ದ ಎಂಟೈರ್ ಫ್ಯಾಮಿಲಿ ವಿಲ್ ಬಿ ಇನ್ ದಟ್ ಸೇಮ್ ಅಗಾನಿ ಆಲ್ವೇಸ್. ಹೌದು. ರೈಟ್. ಆ್ಯಂಡ್ ಇನ್ನೊಂದು ಬರೋದು ಸೊಸೈಟಿ ಪ್ರೆಷರು. ನಾನು ಇದು ಬರೀ ಹೆಂಗಸಿನ ಇಶ್ಯೂ ಅಂತಲೇ ಹೇಳ್ತಿಲ್ಲ ನಾನು. ಈಗ ಫಾರ್ ಎಕ್ಸಾಂಪಲ್ ನಾನು ಬಹಳ ಪೇಷಂಟ್ಸು ಬಂಜೆತನ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸಿಂದ ನೋಡ್ತೀನಿ. ಹೆಂಗೆ ಅಂತಂದರೆ ಗಂಡ ಹೆಂಡತಿ ಆಗಿರ್ಬೋದು, ಎಸ್ಪೆಷಲಿ ಹೆಂಡತಿ ಒಂದು ಫಂಕ್ಷನ್ಗೆ ಹೋಗೋದಕ್ಕೂ ಹೆದರ್ಕೊತಾರೆ, ಅಪ್ಪ ಅಮ್ಮನ ಮನೆಗೂ ಹೋಗೋಕ್ಕೂ ಹೆದರ್ಕೊತಾರೆ, ಅತ್ತೆ ಮಾವ ಮನೆಗೆ ಹೋಗೋದಕ್ಕೂ ಹೆದರ್ಕೊತಾರೆ. ಅವರಿಗೆ ಮಗು ಆಗಬೇಕು ಅಂತ ಇರ್ತದೆ. ಇಟ್ಸ್ ನಾಟ್ ಲೈಕ್ ದೇ ಆರ್ ನಾಟ್ ಟ್ರೈಯಿಂಗ್. ಡಾಕ್ಟರ್ಸ್ ಹತ್ರನೂ ಮೀಟ್ ಮಾಡ್ತಿರ್ತಾರೆ. ಆ್ಯಂಡ್ ಫರ್ಟಿಲಿಟಿ ಈಸ್ ಲೈಕ್ ಅ ಮ್ಯಾರಥಾನ್ ರೇಸ್ ಥರ ಅಲ್ಲ, ಓಡ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಓಡ್ಬಿಟ್ಟು ವಿ ಫಿನಿಶ್ ದ ರೇಸ್. ಫಾರ್ ಫ್ಯೂ ಪೇಷಂಟ್ಸ್ ರೇಸ್ ಥರ ಇರ್ತದೆ, ಫ್ಯೂ ಪೇಷಂಟ್ಸ್ ಮ್ಯಾರಥಾನ್ ಥರ ಇರ್ತದೆ, ವೆರ್ ಯು ಹ್ಯಾವ್ ಟು ಕೀಪ್ ಯುವರ್ ಎನರ್ಜಿ ಆ್ಯಂಡ್ ಗೋ ಟಿಲ್ ದ ಎಂಡ್ ಟು ಅಚೀವ್ ಅ ಪ್ರೆಗ್ನೆನ್ಸಿ. ಸೊ ಆ ಥರ ಇದ್ದಾಗ ಏನಾಗುತ್ತೆ, ಸೊಸೈಟಿಯಿಂದ ಪ್ರೆಷರ್ ಬರ್ತದೆ. ಅವ್ರಿಗೆ ಮಗು ಆಯಿತು, ಮಗು ಮಾಡ್ಕೊಂಡಿಲ್ವಾ, ಇದನ್ನು ಟ್ರೈ ಮಾಡಿ ಮಗು ಆಗತ್ತೆ, ಇಲ್ಲಿ ಹೋಗಿ ಮಗು ಆಗತ್ತೆ, ಆ ಥರ ಟ್ರೀಟ್ಮೆಂಟ್ ತಗೊಳ್ಳಿ ಮಗು ಆಗತ್ತೆ. ಅದನ್ನು ಯಾರಿಗೆ ಕೇಳ್ತಾರೆ? ಅವರಿಗೆ ಕೇಳ್ತಾರೆ, ವೈಫಿಗೆ ಕೇಳ್ತಾರೆ. ಹಸ್ಬೆಂಡ್ ಹತ್ರ ಕೇಳೋದೇ ಇಲ್ಲ ಮೆಜಾರಿಟಿ ಆಫ್ ದ ಟೈಮ್ಸ್. ದ ವೈಫ್ ಹ್ಯಾಸ್ ಟು ಆನ್ಸರ್ ಎವ್ರಿಬಡಿ ವೆನ್ ಶಿ ಗೋಸ್ ಟು ದಟ್ ಫಂಕ್ಷನ್. ಫಸ್ಟ್ ಆಫ್ ಆಲ್ ಅವ್ರು ನೊಂದಿರ್ತಾರೆ, ಲೈಕ್ ಪ್ರೆಗ್ನೆನ್ಸಿ ಬರ್ತಿಲ್ಲ ಅಂತ ಅಂದ್ಬಿಟ್ಟು. ಬೇರೆ ಮಕ್ಕಳನ್ನ ನೋಡಿದಾಗ ಅವ್ರಿಗಿನ್ನ ಬೇಜಾರಾಗತ್ತೆ, ಅಥವಾ ಅವರ ಕ್ಲೋಸ್ ರಿಲೇಟಿವ್ ಅವ್ರಿಗಿಂತ ಬೇಗ ಮದುವೆ ಆಗಿರ್ತದೆ, ಪ್ರೆಗ್ನೆನ್ಸಿ ಆಗಿರ್ತದೆ. ಒಂದು ಕಡೆ ಖುಷಿನೂ ಇರುತ್ತೆ, ಒಂದು ಕಡೆ ನನಗೆ ಯಾಕೆ ಆಗಿಲ್ಲ ಅನ್ನೋದು ಇರ್ತದೆ. ರೈಟ್. ಸೊ ಅದೆಲ್ಲ ಇರಬೇಕಾದ್ರೆ ಸೊಸೈಟಿ ಕೂಡ ಪ್ರೆಷರ್ ಹಾಕಿದಾಗ ಎಲ್ಲ ಪ್ರೆಷರ್ ಬಿಡೋದು ಆ ಹೆಂಡತಿಗೆ ಅಲ್ಲಿಗೆ. ಸೊ ಎಷ್ಟೊಂದು ಜನ ನಾನು ನೋಡಿರೋ ಪೇಷಂಟ್ಸಲ್ಲಿ ದೇ ಅವಾಯ್ಡ್ ಗೋಯಿಂಗ್ ಟು ಫಂಕ್ಷನ್ಸ್ ಫಾರ್ ದಿಸ್ ರೀಸನ್. ಅವಾಗ ಏನಾಗತ್ತೆ, ನಾವು ಸೊಸೈಟಿ ಚೇಂಜ್ ಆಗಬೇಕಾಗತ್ತೆ. ಇವಾಗ ಪ್ರೆಗ್ನೆನ್ಸಿ ಆದರೆ ದೆ ಲಾಸ್ಟ್ ಗುಡ್ ನ್ಯೂಸ್ ಯಾವಾಗ ಅಮ್ಮ? ಹೌದು, ಕರೆಕ್ಟ್. ಇನ್ಸ್ಟೆಡ್ ಆಫ್ ದ್ಯಾಟ್ ವೇಟ್ ಟಿಲ್ ದೇ ಟೆಲ್. ಯು ಕ್ಯಾನ್ ಪ್ರೆಗ್ನೆನ್ಸಿನಂತೂ ಹೈಡ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ರೈಟ್. ಸೊ ವೆನ್ ಇಟ್ ಹ್ಯಾಪನ್ಸ್ ದೇ ವಿಲ್ ಟೆಲ್ ಯು. ಇನ್ಸ್ಟೆಡ್ ಆಫ್ ಯಾವಾಗ ಅಂತ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡೋದಕ್ಕಿಂತ ಜಸ್ಟ್ ಲಿವ್ ದೆಮ್ ಅಲೋನ್. ಆ್ಯಂಡ್ ಅವರ ಲೈಫ್ ಅದು, ಅವರ ಫ್ಯಾಮಿಲಿ ಅದು. ದೇ ಹ್ಯಾವ್ ಟು ಟೇಕ್ ದ ಟೈಮ್ ಟು ನೋ ವಾಟ್ ಟು ಡೂ, ವೆನ್ ಟು ಡೂ. ರೈಟ್. ಅಡ್ವೈಸ್ ಒನ್ ಟೈಮ್ ಇಸ್ ಓಕೆ, ಬಟ್ ಎವ್ರಿ ಟೈಮ್ ಅಡ್ವೈಸ್ ಇಸ್ ನಾಟ್ ಗುಡ್. ಅದು ಪ್ರೆಷರ್ ಬಿಲ್ಡ್ ಆಗುತ್ತೆ. ಮೆಜಾರಿಟಿ ಆಫ್ ದ ಟೈಮ್ಸ್ ಅದು ಹೆಂಗಸರಿಗೆ ಪ್ರೆಷರ್ ಬಿಲ್ಡ್ ಆಗ್ತದೆ. ಇನ್ನೊಂದು ಎಕ್ಸಾಂಪಲ್ ಎಲ್ಲಿ ನಮಗೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಹೆಂಗಸರಿಗೆ ಅಂತಂದರೆ, ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ, ಇನ್ನೊಂದು ಮೇಜರ್ ಬಾಣಂತನ. ಈ ಎರಡೂ ಟೈಮಲ್ಲಿ ಮೂಡ್ ಫ್ಲಕ್ಚುಯೇಷನ್ಸ್ ತುಂಬ ಇರ್ತದೆ, ಬಿಕಾಸ್ ಹಾರ್ಮೋನ್ ಲೆವೆಲ್ಸ್ ವೇರಿಯೇಷನ್ ಇರ್ತದೆ. ಸೊ ಈ ಹಾರ್ಮೋನ್ ಲೆವೆಲ್ಸಲ್ಲಿ ಏನಾಗುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ
ಯೂಶಲಿ ಆ್ಯಸ್ ಅ ಡಾಕ್ಟರ್ ನಾವು ಹೇಳ್ತೀವಿ ಕೆಲವೊಂದು ಫುಡ್ ರಿಸ್ಟ್ರಿಕ್ಟ್ ಮಾಡಿ, ಈಗ ಶುಗರ್ ಜಾಸ್ತಿ ಇರೋವಂಥ ಫುಡ್ ರಿಸ್ಟ್ರಿಕ್ಟ್ ಮಾಡಿ, ಜಂಕ್ ಫುಡ್ ರಿಸ್ಟ್ರಿಕ್ಟ್ ಮಾಡಿ, ಅಥವಾ ಹೊರಗಿನ ಐಟಮ್ ರಿಸ್ಟ್ರಿಕ್ಟ್ ಮಾಡಿ ಇನ್ಫೆಕ್ಷನ್ ಆ ಥರ ಬರದೇ ಇರೋದಕ್ಕೆ, ವಿಚ್ ಇಸ್ ಅನ್ಹೆಲ್ದಿ, ಅಥವಾ ಆರ್ಟಿಫಿಷಿಯಲ್ ಫ್ಲೇವರ್ಡ್ ಇರೋದನ್ನು ರಿಸ್ಟ್ರಿಕ್ಟ್ ಮಾಡಿ ಅಂತ. ಬಟ್ ಮನೆಗೆ ಹೋದಾಗ ಕೆಲವೊಬ್ರು ಹೇಳ್ತಾರೆ ಬದನೆಕಾಯಿ ತಿನ್ನಬೇಡ, ಇನ್ನು ಕೆಲವ್ರು ಹೇಳ್ತಾರೆ ಡ್ರಮ್ ಸ್ಟಿಕ್ ತಿನ್ನಬೇಡ ಅಂತ. ಒಂದು 108 ಅವ್ರಿಗೆ ಕ್ವಶನ್ಸ್ ರೇಸ್ ಆಗ್ತದೆ. ಆ್ಯಂಡ್ ನಾನು ಹೇಳ್ತೀನಿ ಪರವಾಗಿಲ್ಲ, ನಿಮ್ಮ ಇಷ್ಟ ಇದ್ರೆ ತಿನ್ನಿ, ಇಲ್ಲಾಂದ್ರೆ ಬಿಡ್ತೀನಿ ಅಂತ. ಅದ್ರ ಜೊತೆಗೆ ಗೂಗಲ್ ChatGPT ಮಾಡ್ತಾರೆ, ಅದೊಂದು ಹೇಳ್ತದೆ ಮತ್ತೊಂದು. ಸೊ ದಟ್ ಈಸ್ ಒನ್ ಆಫ್ ದ ಪ್ರೆಷರ್ ದೆ ಬಿಲ್ಡ್. ಆ್ಯಂಡ್ ಸೆಕೆಂಡ್ ವಿಲ್ ಬಿ ಅಗೇನ್ ಪ್ರೆಷರ್ ಆಫ್ ಹ್ಯಾವಿಂಗ್ ಅ ಮೇಲ್ ಕಿಡ್. I have seen even in an well-educated family, it is still ಭಾರತದಲ್ಲಿ ಇನ್ನೂ ಹೋಗಿಲ್ಲ ಗಂಡು ಮಕ್ಕಳೇ ಬೇಕು ಅನ್ನೋದು. ಹೌದು. ನಾವು ಎಜುಕೇಷನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಲೇ ಹೇಳ್ತೀನಿ. ಆ್ಯಕ್ಚುಲಿ ಕಮ್ಮಿ ಪೇಷನ್ಸ್ ನಮ್ಮಲ್ಲೂ ಇದ್ದಾರೆ, ಬಹಳ ಪೇಷನ್ಸ್. ಹೆಣ್ಮಕ್ಳು ಹಾಕಿದ ತಕ್ಷಣ ಹೆಂಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಅಂದರೆ ನಮ್ಮ ಕಣ್ಣೆಲ್ಲ ನೀರು ಬರ್ತದೆ. ಆ ಮಗುವಿನ ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ವರ್ಲ್ಡಿಗೆ ಅಂತ. ಇನ್ನೊಂದು ಆಪೋಸಿಟ್ ವರ್ಷನ್ ಏನು ಅಂತ ಅಂದರೆ, ಹೆಣ್ಮಗು ಅಂತ ಕೇಳಿದ ತಕ್ಷಣ ಗಂಡ ಆಸ್ಪತ್ರೆಯಿಂದ ಹೋಗಿರೋದು ನೋಡಿದ್ದೀನಿ ನಾನು. ಆ ಮಗುವನ್ನು ನೋಡೋದಕ್ಕೆ 7-8 ಅವರ್ ಆದಮೇಲೆ ಬಂದು ನೋಡ್ತಾರೆ ಆ ಮಗುವನ್ನು. ಕೆಲವೊಮ್ಮೆ ತಾಯಿ ಕೂಡ ಮಗುನ ನೋಡೋದಿಲ್ಲ, ಹೆಣ್ಮಗು ಆಗಿದೆ ಅಂತ. ಸೊ ಆ ಪ್ರೆಷರ್ ಕೂಡ ಬಿಲ್ಡ್ ಆಗಿರೋದು ಸೊಸೈಟಿಯಿಂದ. ಆ DNA ಇಸ್ ಅ DNA, ವೆದರ್ ಇಟ್ ಇಸ್ ಅ ಮೇಲ್ ಆರ್ ಅ ಫೀಮೇಲ್, ರೈಟ್? ಇಟ್ ಡಸಂಟ್ ಮ್ಯಾಟರ್. ಇವಾಗಂತೂ I don't think ಮೇಲ್ಗೂ ಫಿಮೇಲ್ಗೂ ಏನು ಡಿಫ್ರೆನ್ಸ್ ಇಲ್ಲ. ಇನ್ಫ್ಯಾಕ್ಟ್ ಐ ವುಡ್ ಪ್ರಿಫರ್ ಟು ಹ್ಯಾವ್ ಅ ಡಾಟರ್ ಮೋರ್. ಇಟ್ ಇಸ್ ಸೋ ಲವಬಲ್ ಟು ಬ್ರಿಂಗ್ ಅ ಡಾಟರ್. ಅಫೆಕ್ಷನ್ ಇಸ್ ಫಾರ್ ಎವರ್ ಅಲ್ವಾ? ಸೊ ಆ ಪ್ರೆಷರು ಪ್ರೆಗ್ನೆನ್ಸಿಯಲ್ಲಿ ಬೀಳ್ತದೆ. ಇದು ಏನು ಮಗು ಆದರೆ ಯಾರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಯಾರು ಹೆಂಗೆ ನೋಡ್ಕೊತಾರೆ ಅನ್ನೋದು. ಅದಾದಮೇಲೆ ಬಾಣಂತನ ಬಂದಾಗ ಆ್ಯಕ್ಚುಲಿ ನಾನು ಎಷ್ಟು ಪೇಷಂಟನ್ನು ಫ್ಯಾಮಿಲಿನ ಕೌನ್ಸಿಲಿಂಗ್ ಮಾಡಿದ್ದೀನಿ, ಬಟ್ ಹಳೆಯದನ್ನು ಬಿಡಿಸೋದು ಭಾಳ ಕಷ್ಟ. ಈಗ ಬಾಣಂತನದಲ್ಲಿ ಮೇಜರ್ ಏನಾಗ್ತದೆ, ತಾಯಿಗೆ ಸಡನ್ನಾಗಿ ಹಾರ್ಮೋನ್ಸ್ ಡ್ರಾಪ್ ಆಗಿರ್ತದೆ. ಸೊ ದೆಲ್ ಬಿ ಲಾಟ್ ಆಫ್ ಮೂಡ್ ಚೇಂಜಸ್ ವಿಲ್ ಬಿ ದರ್. ಸಡನ್ನಾಗಿ ಶಿ ಫೀಲ್ಸ್ ಲೋ ಅಟ್ ಟೈಮ್ಸ್. ಅದನ್ನು ಪೋಸ್ಟ್ ಬಾಟಮ್ ಬ್ಲೂಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಪೋಸ್ಟ್ ಮಾರ್ಟಮ್ ಬ್ಲೂಸ್ ಆಗ್ತದೆ. ಆ ಟೈಮಲ್ಲಿ ಏನಾಗುತ್ತೆ, ಮನೆಯಿಂದ ಊಟ ಕರೆಕ್ಟಾಗಿ ಬರೋದಿಲ್ಲ, ಪಥ್ಯಗಳು ಸ್ಟಾರ್ಟ್ ಆಗ್ತದೆ. ಬರೀ ಸಾರನ್ನು ಕೊಡೋದು ಅಥವಾ ರಸನ ಕೊಡೋದು, ಇದು ಬರೀ ಪೆಪ್ಪರ್ ಹಾಕಿ ಕೊಡೋದು. ನಾನೊಂದು ಪೇಷಂಟ್ ನೋಡಿದ್ದೀನಿ, ದಿನಕ್ಕೆ 1 ಗ್ಲಾಸ್ ನೀರು ಕುಡಿತಿದ್ರು. ಒಂದು ದಿನಕ್ಕೆ 1 ಗ್ಲಾಸ್ ನೀರು. ಫುಡ್ ಏನೂ ಇಲ್ಲ, ಫುಡ್ ಕೊಡ್ತಾರೆ, ನೀರು ಕೊಡಲ್ಲ. ಆಕ್ಚುಲಿ ನೀರು ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬ್ರೆಸ್ಟ್ ಮಿಲ್ಕ್. ಅವ್ರೇನು ಅಂದ್ಕೊಂತಾರೆ, ನೀರು ಕುಡಿದ್ರೆ ಮೈ ಊತ ಬಂದ್ಬಿಡುತ್ತೆ ಅಂತ, ರೈಟ್? ಸೊ ಆಮೇಲೆ 4 ಗೋಡೆಯಲ್ಲಿ ಕೂಡ ಹಾಕ್ತಾರೆ, ರೈಟ್? ಶಕೆ ಇದ್ರೇನು ಸ್ವೆಟರ್ ಹಾಕ್ಕೊಬೇಕು, ಸ್ಕಾರ್ಫ್ ಹಾಕ್ಕೊಬೇಕು, ಕಿವಿಗೆ ಹತ್ತಿ ಹಾಕ್ಕೊಳ್ಬೇಕು, ಸಾಕ್ಸ್ ಹಾಕ್ಕೊಳ್ಬೇಕು. ನೀರು ಕೊಡಲ್ಲ. ಪೇಷಂಟ್ ಇಸ್ ಡಿಹೈಡ್ರೇಟೆಡ್ and she has to breastfeed the baby. ಕರೆಕ್ಟ್? 9 ತಿಂಗಳು ಹೆಂಗಿರ್ತದೆ ಅಂದರೆ, ಒಂದು ಪೇಷಂಟು ಆಲ್ರೆಡಿ ಪ್ರೆಗ್ನೆನ್ಸಿ ಇದ್ದಾಗ ಅದರದ್ದೇ ಪ್ಲಸಸ್ ಮೈನಸ್ ಇರ್ತದೆ, ಕಷ್ಟಪಡ್ತಿರ್ತಾರೆ ಅವರು. ಅದರ ಜೊತೆಗೆ ಮಗು ಹುಟ್ಟಿದ ತಕ್ಷಣ ಶಿ ಈಸ್ ಆನ್ ಡ್ಯೂಟಿ ಆಸ್ ಅ ಮದರ್. ಸೊ ದೆರ್ ಇಸ್ ನೋ ಟೈಮ್ ಆಫ್ ರಿಕವರಿ. ಇವಾಗ ನಿಮಗೆ ಕೈಗೋ ಕಾಲ್ಗೋ ಏನೋ ಗಾಯ ಆಯಿತು ಅಥವಾ ಫೀವರ್ ಆಯಿತು ಅಂತ ಇಟ್ಕೊಳ್ಳಿ, ವಾಟ್ ಯು ವಿಲ್ ಡೂ? 1-2 ದಿನ ರಜಾ ಹಾಕಿ ಮನೆಯಲ್ಲಿ ಸುಮ್ಮನೆ ಮಲ್ಕೊತೀರಾ ನೀವು. ಯು ವಿಲ್ ಟೇಕ್ ಕಂಪ್ಲೀಟ್ ರೆಸ್ಟ್. ಇಮ್ಯಾಜಿನ್ ಡೆಲಿವರಿ, ವಿಚ್ ಇಸ್ ಅ ಮೇಜರ್ ಇವೆಂಟ್ ಇನ್ ಯುವರ್ ಲೈಫ್. ಡೆಲಿವರಿ ಆಗಿ 2 ಅವರ್ಗೆ ನೀವು ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡಬೇಕು, ರೈಟ್? ದೆರ್ ಇಸ್ ನೋ ರೆಸ್ಟ್ ಎಟ್ ಆಲ್ ಫಾರ್ ಹರ್. ಅದರ ಜೊತೆಗೆ ಈ ಥರ ಎಲ್ಲ ಶೆಕೆಯಲ್ಲಿ ಕೂರಿಸಿ ಬ್ರೆಸ್ಟ್ ಫೀಡಿಂಗ್ ಮಾಡಿಸಿ, ಊಟನೂ ಸ್ವಲ್ಪನೇ ಕೊಟ್ಟು, ಇದು ತಿಂದರೆ ದಪ್ಪ ಆಗ್ತೀಯಾ, ಅದು ತಿಂದರೆ ಇದಾಗ್ತೀಯಾ, ನೀರು ಕೊಡ್ದಿರಾ ಇದ್ದಾಗ ನ್ಯಾಚುರಲಿ ಸೈಕಲಾಜಿಕಲಿ ಶಿಲ್ ಬಿ ಅಪ್ಸೆಟ್. ಈಗ ಆ ಮಗು ಕೂಡ ಕರೆಕ್ಟ್ ಕೇರ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಮಲ್ಕೊಂಡೇ ಇರು ಅನ್ನೋದು ಅದು ತಪ್ಪು. ಯಾಕಂದರೆ ಪ್ರೆಗ್ನೆನ್ಸಿ ಟೈಮ್, ಡೆಲಿವರಿ ಆದಮೇಲೆ ರಕ್ತ ಹೆಪ್ಪುಕಟ್ಟೋದು ಬಹಳ ಕಾಮನ್. ನಾವು ಹೇಳ್ತೀವಿ ಎದ್ದು ಓಡಾಡ್ತೀರಿ, ಬ್ಲಡ್ ಕ್ಲಾಟ್ ಆಗ್ಬೋದು, ಅದು ಸಮ್ಟೈಮ್ಸ್ ಬ್ರೈನ್ಗೂ ಎಫೆಕ್ಟ್ ಆಗ್ಬೋದು, ಹಾರ್ಟಿಗೂ ಎಫೆಕ್ಟ್ ಆಗ್ಬೋದು ಅಂತ. ಸೊ ಒಂದೇ ಕಡೆ ಮಲಗಿಸಿರ್ತಾರೆ. ಆಮೇಲೆ ಏನೂ ಇದು ಮಾಡೋಕ್ಕೆ ಬಿಡೋದಿಲ್ಲ, ಹೊರಗಡೆ ಸನ್ಲೈಟ್ಗೂ ಬಿಡೋದಿಲ್ಲ ನೋಡೋದಕ್ಕೆ.
ಸೊ ಮಾನಸಿಕವಾಗಿ ಇವಾಗ ನಾವು ಕೋವಿಡ್ ಟೈಮಲ್ಲಿ ನಾವು ಅನುಭವಿಸಿದ್ವಿ ಲಾಕ್ಡೌನಲ್ಲಿ ಹೆಂಗಾಗಿತ್ತು ನಮ್ಮ ಮೆಂಟಲ್ ಸ್ಟೇಟಸ್ ಟು ಬಿ ಇನ್ ದ ಹೌಸ್ ಫರ್ಗೆಟ್ ಅಬೌಟ್ 4 ವಾಲ್ಸ್ ಅಲ್ವಾ. ಸೊ ಅದೇ ಥರ 3 to 6 months ಮಾಡಬೇಕು ಅಂದರೆ ಇಮ್ಯಾಜಿನ್ ಹರ್ ಮೆಂಟಲ್ ಸ್ಟೇಟಸ್ ಹೌ ಇಟ್ ಶುಡ್ ಬಿ, ರೈಟ್. ಸೊ ಬಾಣಂತನದಲ್ಲಿ ಅವ್ರಿಗೆ ಚಳಿ ಆದರೆ ಅವಾಗ ಸ್ವೆಟರ್ ಹಾಕ್ಕೊಂಡ್ಲಿ, ಚಳಿ ಇಲ್ಲ ಅಂತಂದರೆ ಅದು ಹೆಂಗೆ ಕೆಮ್ಮು ನೆಗಡಿ ಬರುತ್ತೆ? ಹೌದು, ಬರಲ್ಲ. ಕೆಮ್ಮು ನೆಗಡಿ ಗಾಳಿಯಿಂದ ಬರೋದು, ಕರೆಕ್ಟ್ ಅಲ್ವಾ? ಕಿವಿಗೆ ಹತ್ತಿ ಇರ್ತಾರೆ, ಕಿವಿಯಿಂದ ಗಾಳಿ ಹೋಗುತ್ತೆ ಅಂತ. ಅಲ್ಲಿ ಇಯರ್ ಡ್ರಮ್ ಇರ್ತದಲ್ಲ, ಇಯರ್ ಡ್ರಮ್ ಇಂದ ಹೆಂಗೆ ಗಾಳಿ ಹೋಗುತ್ತೆ? ರೈಟ್. ಸ್ವೆಟರ್ ಹಾಕೊಂತಾರೆ. ಇವಾಗ ನಾನು ಸ್ವೆಟರ್ ದಿನ ಹಾಕೊಂಡ್ಬಿಡ್ತೀನಿ, ನಂಗೆ ಜ್ವರನೇ ಬರೋದಿಲ್ವಾ? ಬರುತ್ತೆ. ಗಾಳಿಯಿಂದ ತಾನೇ ಬರೋದು. ಸ್ವೆಟರ್ಗೂ ಅದಕ್ಕೂ ಏನು ಸಂಬಂಧ? ಸಾಂಬ್ರಾಣಿ ಹೊಗೆ ಕೊಡ್ತಾರೆ, ಅಗೇನ್ ದಟ್ ಈಸ್ ಕಾರ್ಬನ್ ಮೊನಾಕ್ಸೈಡ್ ಆಗ್ತದೆ. ಅದು ಮಗುವಿಗೆ ತೊಂದರೆ ಆಗ್ತದೆ. ಮಗುವಿಗೆ ಹೆಂಗೆಂಗೋ ಎಕ್ಸಸೈಸ್ ಮಾಡ್ತಾರೆ ಮೂಳೆಗಳನ್ನ ಇದಾಗೋ ಥರ, ವಿಚ್ ಇಸ್ ನಾಟ್ ಗುಡ್ ಎಟ್ ಆಲ್. ಬಾಯಿ ಹಾಕಿ ಕ್ಲೀನ್ ಮಾಡ್ತಾರೆ, ಅನ್ಹೈಜಿನಿಕ್ಕು, ಇನ್ಫೆಕ್ಷನ್ಸು. ಬಾಣಂತಿಗೆ ಒಂದೊಂದ್ಸತಿ ಕೆಲವರು 11 ದಿನ ಸ್ನಾನ ಮಾಡಕ್ಕೆ ಬಿಡೋದಿಲ್ಲ. ಅವ್ರಿಗೆ ಹೆಂಗೆ ಅನಿಸ್ಬೇಕು ಆ ಸ್ವೆಟ್ಟಿಂಗಲ್ಲಿ? ಹೌ ಕ್ಯಾನ್ ಯು ಬಿ ನಾರ್ಮಲ್? ಇವಾಗ ಯಾರೇ ಒಬ್ರು ಸ್ನಾನ ಮಾಡಿದ್ರೆ ವಿ ಫೀಲ್ ಫ್ರೆಶ್, ಹೌದು, ಒಂದು ರಿಲ್ಯಾಕ್ಸೇಷನ್ ಥರ ಅನಿಸುತ್ತೆ. ದೆರ್ ಇಸ್ ನೋ ರಿಲ್ಯಾಕ್ಸೇಷನ್, ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಅ ಪನಿಷ್ಮೆಂಟ್ ಟು ಹರ್. ಸೊ ಈ ಥರ ಎಲ್ಲ ಫಸ್ಟು ನಮ್ಮ ಸೊಸೈಟಿಯ ಮೈಂಡ್ಸೆಟ್ ಚೇಂಜ್ ಆಗಬೇಕಾಗ್ತದೆ. ಮುಂಚೆ ಏನಕ್ಕೆ ಮಾಡ್ತಿದ್ರು ಅಂದರೆ ಅವಾಗ ಸೈನ್ಸ್ ಅಷ್ಟು ಡೆವಲಪ್ ಆಗಿರ್ತಿರ್ಲಿಲ್ಲ. ಈಗ ಕೆಮ್ಮು ನೆಗಡಿ ಬಂದಾಗ ಕಿವಿ ನೋವೋದು, ರೈಟ್, ಇಲ್ಲಿ ಶೀತದ ಗಡ್ಡೆ ಥರ ಆಗಿ ಇಲ್ಲಿ ನೋವು. ಸೊ ಅವ್ರು ಅಂದ್ಕೊಂಡಿದ್ರು ಮೋಸ್ಟ್ಲಿ ಕಿವಿಗೆ ಹತ್ತಿ ಇಟ್ಟರೆ ಇಲ್ಲಿ ನೋವಾಗೋದಿಲ್ವೇನೋ, ಗಾಳಿ ಹೋಗೋದ್ರಿಂದ ಈ ಥರ ಆಗೋದಿಲ್ವೇನೋ. ಇವಾಗ ಜ್ವರ ಬಂದರೆ ಚಳಿ ಆಗತ್ತೆ. ಸೊ ಚಳಿಗೆ ಮುಂಚೆನೇ ನಾವು ಸ್ವೆಟ್ರ್ ಹಾಕೊಂಡ್ಬಿಟ್ರೆ, ಜ್ವರ ಬರೋಕ್ಕಿಂತ ಮುಂಚೆನೇ ಸ್ವೆಟ್ರ್ ಹಾಕೊಂಡ್ಬಿಟ್ರೆ ಅವಾಗ ಜ್ವರ ಬರೋದಿಲ್ಲ ಅಂತ ದೇ ಥಾಟ್ ಇಟ್ ಲೈಕ್ ದಟ್. ಬಟ್ ನಾವು ಸೈನ್ಸ್ ಈಸ್ ಅಡ್ವಾನ್ಸ್ಡ್, ವೇರ್ ಎಷ್ಟು ನಾವು ಹೆಲ್ದಿಯಾಗಿ ಬಾಣಂತಿನ ನೋಡ್ಕೊತೀವೋ ಮೆಂಟಲಿ, ಅಷ್ಟು ಚೆನ್ನಾಗಿ ಹಾಲು ಪ್ರೊಡಕ್ಷನ್ ಆಗ್ತದೆ. ಸೆಕೆಂಡ್ ಪ್ರೆಷರು, ಬಾಣಂತನದೆಲ್ಲ ಅಷ್ಟು ವಿಸಿಟರ್ಸ್ ಬರ್ತಾರೆ, ಅಷ್ಟು ವಿಸಿಟರ್ಸ್ ಜೊತೆಗೆ ಅಷ್ಟು ಅಡ್ವೈಸರ್ಸ್ಗಳಿರ್ತದೆ. ಹೌದು, ಕನ್ಫ್ಯೂಸ್ ಮಾಡೋದಕ್ಕೆ. ಆ ಹುಡುಗಿಗೆ ಪಾಪ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಹಾಲು ಬರ್ತಿರೋದು ನಿಂತೋಗ್ಬಿಡ್ತದೆ ಅತ್ಲಾಗೆ ಆ ಟೆನ್ಷನ್ಗೆ. ಇನ್ನು ಇವಾಗ ತಾನೇ ಡೆಲಿವರಿ ಆಗಿರ್ತದೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಲು ಸ್ವಲ್ಪ ನೀರಾಗೇ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಇನ್ನು ಹಿಂಗೆ ಇದೆ, ಹಾಲು ಬರ್ತಿಲ್ಲ. ಅವ್ರ ಅಮ್ಮ ಆಗಿರ್ಬೋದು, ಅವ್ರ ಅಜ್ಜಿ ಆಗಿರ್ಬೋದು, ಬರ್ತಿಲ್ಲ ಅಷ್ಟೇ ಸಾಕು ಪ್ರೆಷರ್ ಅವ್ರ ಹಾಲು ಬರೋದು ನಿಂತೋಗೋದಕ್ಕೆ. ಅದ್ರ ಬಳಿ ಕೂತ್ಕೊಂಡು ಏನಾಗಲ್ಲ ಸುಮ್ಮನಿರಮ್ಮ, ಬರುತ್ತೆ. ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು. ಆಮೇಲೆ ತಾಯಿನ ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಡೆಲಿವರಿ ಆದ ನಂತರ. ಬಂದ ತಕ್ಷಣ ಮಗು ಒಂದು ಮಾತು, ನೀನು ಹೆಂಗಿದ್ಯಮ್ಮ, ಚೆನ್ನಾಗಿದ್ಯಾ, ಆರೋಗ್ಯವಾಗಿದ್ಯಾ ನೀನು ಅಂತ ಕೇಳಿದಾಗ ಶಿ ಫೀಲ್ಸ್ ದಟ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಇಟ್. ಇಲ್ಲ ಅಂದರೆ ಅವಳ ಫೀಲಿಂಗ್ ಹೆಂಗಿರ್ತದೆ ಅಂದರೆ, ನಾನು ಇದ್ದಿದ್ದು ಜಸ್ಟ್ ಟು ಗಿವ್ ಬರ್ತ್ ಟು ದಟ್ ಚೈಲ್ಡ್, ಯೂಸ್ಡ್ ಅಂತ ಫೀಲಿಂಗ್ ಬರ್ತದೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಒನ್ ಪ್ರಾಬ್ಲಮ್, ಇಟ್ ಈಸ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇನ್ವಾಲ್ವ್ಡ್. ಸೊ ಆ ರೀತಿಯಲ್ಲಿ ನೋಡಿದಾಗ ಎಲ್ಲರಿಗೂ ಕೌನ್ಸಿಲಿಂಗ್ ಬೇಕಾಗ್ತದೆ. ಮ್ಯಾಮ್, ಬಟ್ ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದಾಗ ಇವಾಗ ಅಂದರೆ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಓದ್ತಾ ಇದ್ದಾರೆ, ಅವರಿಗೆ ಪ್ರತಿಯೊಂದನ್ನು ಕೂಡ ಅವರೇ ಮಾಡ್ಕೊಳ್ತಾರೆ, ಇನ್ನೊಬ್ಬರು ಬೇಕೇ ಬೇಕಂತ ಯಾರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ. ಸೊ ಇದು ಏನಾದರೂ ಕಾರಣ ಇರಬಹುದಾ? ಎಸ್, ಇನ್ನವೇ ಕಾರಣ ಆಗಿರಬಹುದು. ಬಟ್ ಎಂಟೈರ್ಲಿ ಎಲ್ಲ ಅವ್ರಿಗೆ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೊಳ್ಬೇಕಾಗ್ತದೆ. ಲೈಕ್ ಐ ಸೆಡ್, ಈಗ ಫಾರ್ ಎಕ್ಸಾಂಪಲ್ ನೀವು ಗಂಡಸರನ್ನ ನೀವು ನೋಡಿರ್ತೀರ, ಏನೋ ಒಂದು ಪ್ರಾಬ್ಲಮ್ ಬರ್ತದೆ ಅಂತ ಇಟ್ಕೊಳ್ಳಿ, ಅಥವಾ ಮನೆಯಲ್ಲ ಒಂದು ಜಗಳ ಕಾಯ್ಕೊಂಡು ಬಂದಿರ್ತಾರೆ ಅಂದ್ಕೊಳ್ಳಿ. ಆಫೀಸಲ್ಲಿ ಬಂದಾಗ ಹೆಂಗಿರ್ತಾರೆ ಅವರು? ನಾರ್ಮಲ್ ಆಗಿರ್ತಾರೆ. ಎಕ್ಸಾಕ್ಟ್ಲಿ, ಅದನ್ನು ನಾವು ಕಲಿಬೇಕು. ಅಲ್ಲ, ಅದನ್ನ ಹೆಂಗೆ ಕಲಿಯೋದು? ಅದನ್ನ ನಮ್ಮ ಅಂದರೆ ನಮಗೆ ನಾವೇ ಹಂಗೆ ಅನ್ಕೋಬೇಕಾ? ಎಸ್, ಇವಾಗ ನಾನು ಮಸಲ್ ಬೆಳೆಸ್ಬೇಕು, ಏನು ಮಾಡ್ತೀನಿ ನಾನು? ವರ್ಕೌಟ್ಸ್ ಮಾಡ್ತೀನಿ. ಕರೆಕ್ಟ್, ಎಕ್ಸಸೈಸ್ ಮಾಡಬೇಕು. ಕರೆಕ್ಟ್, ಎಕ್ಸಸೈಸ್ ಮಾಡಿದ್ರೆ ನನ್ನ ಮಸಲ್ ಬೆಳೆಯೋದು. ಸೊ ನಮ್ಮ ಬ್ರೈನ್ಗೂ ಎಕ್ಸಸೈಸ್ ಮಾಡಿಸ್ಬೇಕು. ಈ ಥಾಟ್ ಬರ್ತಿದ್ಯಾ, ಸ್ಟಾಪ್ ದ ಥಾಟ್. ಒಂದು 10 ಸತಿ ಮಾಡಿದಾಗ 11 ಸತಿ ಪ್ರಾಕ್ಟೀಸ್ ಆಗುತ್ತದೆ. ನಾನು ಅದೇ ಒಂದು ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿ, ದಿಸ್ ಇಸ್ ಅಗೇನ್ ಮೈ ಓನ್ ಪರ್ಸ್ನಲ್ ಒಪಿನಿಯನ್.
ಮೆಜಾರಿಟಿ ಆಫ್ ದ ಟೈಮ್ಸ್ ನಾನು ನೋಡೋದು ಹೆಣ್ಮಕ್ಳಲ್ಲಿ ತುಂಬ ಓವರ್ ಥಿಂಕಿಂಗ್ ಇರುತ್ತೆ ಕಂಪೇರ್ಡ್ ಟು ಮೇಲ್ಸ್ ಆ್ಯಂಡ್ ಆಂಗ್ಸೈಟಿ ಕೂಡ ಜಾಸ್ತಿ ಇರ್ತದೆ ಅಂತ. ಸೊ ಸಿನ್ಸ್ ಐ ಡೀಲ್ ವಿತ್ ಲಾಟ್ ಆಫ್ ವುಮೆನ್, ಮೈ ಹೋಲ್ ಪೇಷಂಟ್ಸ್ ಮೋಸ್ಟ್ ಆಫ್ ದೆಮ್ ಆರ್ ವುಮೆನ್ ಓನ್ಲಿ. ಸೊ ಆ ಥರ ಇದ್ದಾಗ ಸೊ ಇಟ್ ಕೆಪ್ಟ್ ಮೀ ಥಿಂಕಿಂಗ್ ಫಾರ್ ಅ ಲಾಂಗ್ ಟೈಮ್, ಯಾಕೆ ಈ ಥರ ಅಂದಾಗ. ಸೊ ವೆನ್ ವಿ ಗೋ ಬ್ಯಾಕ್, ಈಗೊಂದು ಹುಡುಗ ಚಿಕ್ಕ ವಯಸ್ಸಿಂದಾನೇ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಏನು ಹುಡುಗಿ ಥರ ಅಳ್ತಿದ್ಯಾ ನೀನು ಹೌದು ಅಂತ ಸ್ಟಾರ್ಟ್ ಆಗ್ತದೆ. ಸೊ ಅವಾಗ ಆ ಹುಡುಗ ಏನು ಮಾಡ್ತಾನೆ, ಬೇಜಾರಾದಾಗ ಅಳಕ್ಕಾಗಲ್ಲ. ಸೊ ಅವಾಗ ಬ್ರೈನ್ ಏನು ಹೇಳುತ್ತೆ, ಬೇಜಾರೇ ಮಾಡ್ಕೊಬೇಡ, ಬಿಕಾಸ್ ದರ್ ಇಸ್ ನೋ ಲೆಟ್ ಔಟ್, ರೈಟ್? ಈಗ ಗಂಡ ಹೆಂಡತಿ ಜಗಳದಲ್ಲಿ ಹೆಂಡತಿ ಜೋರಾಗಿ ಬೈದ್ರೆ ಅಥವಾ ಕಿರ್ಚಾಡಿದ್ರೆ ಯೂಶಲಿ ತಪ್ಪಾಗಿ ಕಾಣಲ್ಲ. ಅದೇ ಗಂಡ ಜೋರಾಗಿ ಕಿರ್ಚಾಡಿದ್ರೆ ಭಾಳ ದೊಡ್ಡದಾಗಿ ತಪ್ಪಾಗಿ ಕಾಣತ್ತೆ, ರೈಟ್? ಸೊ ಹಿ ಆಲ್ಸೋ ನೋಸ್ ದಟ್ ಹಿ ಇಸ್ ನಾಟ್ ಸಪೋಸ್ ಟು ಶೌಟ್. ಹೆಂಡತಿ ಹೊಡಿಬೋದು ಗಂಡಂಗೆ, ಗಂಡ ಹೆಂಡತಿಗೆ ಹೊಡೆಯೋಂಗಿಲ್ಲ. ಬೇಸಿಕ್ ರೂಲ್ಸ್ ಆಫ್ ದ ಸೊಸೈಟಿ. ಸೊ ಅವಾಗ ಮೇಲ್ಸ್ ಏನು ಮಾಡ್ತಾರೆ, ದೆರ್ ಇಸ್ ನೋ ಲೆಟ್ ಔಟ್. ಸೊ ಯು ಸ್ಟಾಪ್ ಥಿಂಕಿಂಗ್ ಅಬೌಟ್ ದ ಪ್ರಾಬ್ಲಮ್. ಇಲ್ಲಿ ಲೆಟ್ ಔಟ್ ಇದೆ ನಮಗೆ ಏನಂತೀರ, ಕಿರ್ಚಾಡ್ಬೋದು, ಅಳ್ಬೋದು. ಸೊ ನಮ್ಮ ಬ್ರೈನ್ ಗೆಟ್ಸ್ ಯೂಸ್ ಟು ಇಟ್, ಟು ದಟ್ ಲೆಟ್ ಔಟ್. ಸೊ ವಿ ಸ್ಟಾರ್ಟ್ ಥಿಂಕಿಂಗ್ ಆ್ಯಂಡ್ ಓವರ್ ಥಿಂಕಿಂಗ್. ಯಾರೋ ಒಂದು ಮಾತು ಹೇಳಿದ್ರೆ ಅದಕ್ಕೆ 108 ಮೀನಿಂಗ್ಸ್ಗಳು ಹುಡ್ಕೊಂಡು 108 ಡೈರೆಕ್ಷನ್ಗಳಿಂದ ನೋಡಿಕೊಂಡು ಏನು ಹೇಳಿರ್ಬೋದು ಆ ವರ್ಡಿಗೆ ಅಂತ ಅಂದ್ಕೊಂಡು ಮಾಡೋದಕ್ಕೆ ಅಷ್ಟು ನಾವು ನಮ್ಮ ಬ್ರೈನನ್ನು ಟ್ರೈನ್ ಮಾಡಿಬಿಟ್ಟಿರ್ತೀವಿ. ದಟ್ ಈಸ್ ಫ್ರಮ್ ಯಂಗ್ ಏಜ್. ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಅಗೇನ್. ಒಂದು ಸೊಸೈಟಿ ಆಗಿರ್ಬೋದು, ಒಂದು ಫಂಕ್ಷನ್ ಆಗಿರ್ಬೋದು, ಒಂದು ಡ್ರೆಸ್ ಮಾಡಿಕೊಂಡ್ರೆ ಹೀಗೆ, ಅವ್ರು ನೋಡ್ತಿರೋದು ಕಾಂಪ್ಲಿಮೆಂಟಾ ಇಲ್ಲ ಸರ್ಕಾಸ್ಟಿಕ್ ಕಮೆಂಟಾ ಅನ್ನೋದೇ ಗೊತ್ತಾಗೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಸ್ಟಾರ್ಟ್ ಆಗ್ತದೆ. ಸೊ ಇಟ್ ಆಲ್ ಸ್ಟಾರ್ಟ್ಸ್ ಫ್ರಮ್ ದ ಚೈಲ್ಡ್ಹುಡ್, ಹೌ ದ ಚೈಲ್ಡ್ ಇಸ್. ಅಥವಾ ಆ ತಂದೆ ತಾಯಿ ಹೇಳಿರ್ತಾರೆ, ನೋಡ್ದವ್ರೆಲ್ಲ ಏನು ಅಂದ್ಕೊಂತಾರೆ ನೋಡು ನಿನ್ನನ್ನು, ನೋಡ್ದವ್ರು ಏನು ಅಂದ್ಕೊಂತಾರೆ. ಅವಾಗ ಏನಾಗುತ್ತೆ, ನಮ್ಮ ಜೀವನ ನಾವು ನೋಡ್ದವ್ರಿಗೋಸ್ಕರನೇ ಬದುಕ್ತಿರ್ತೀವಿ. ಅಷ್ಟು ಪ್ರೆಷರ್ ಸಾಕಲ್ವಾ ನಮಗೆ ಓವರ್ ಥಿಂಕ್ ಮಾಡಲಿಕ್ಕೆ, ನಾನು ಮಾಡ್ತಿರೋದು ಸರಿನಾ ಇಲ್ವಾ, ನೋಡ್ದವ್ರು ಏನು ಅಂದ್ಕೊಂತಾರೆ ಅಂತ. ಈಗ ಪ್ರೆಗ್ನೆನ್ಸಿ ಆಗ್ಲಿಕ್ಕೂ ಎಲ್ಲರೂ ಬರ್ತಾರೆ, ನಮ್ಮ ಮನೇಲಿ ತುಂಬ ಪ್ರೆಷರ್ ಆಗ್ತಿದ್ದಾರೆ, ನಮ್ಮ ಅತ್ತೆ ಮಾವ ತುಂಬ ಪ್ರೆಷರ್ ಆಗ್ತಿದ್ದಾರೆ, ಪ್ರೆಗ್ನೆನ್ಸಿ ಬೇಕು ಅಂತ. ನಾನು ಹೇಳ್ತಾರೆ, ಪ್ರೆಷರ್ ಎಲ್ಲರೂ ಹಾಕ್ತಾರೆ, ವೈ ಆರ್ ಯು ಬಾದರ್ಡ್ ಅಬೌಟ್ ದ ಪ್ರೆಷರ್? ಪ್ರೆಗ್ನೆನ್ಸಿ ಮಾಡ್ಕೊಳ್ಬೇಕು ಅಂದರೆ ನಿಮಗೆ ಬೇಕಿರುತ್ತದೆ ಆ ಪ್ರೆಗ್ನೆನ್ಸಿ. ಪ್ರೆಷರ್ಗೋಸ್ಕರ ಪ್ರೆಗ್ನೆನ್ಸಿ ಮಾಡ್ಕೊಳ್ಬಾರ್ದು, ರೈಟ್? ದಟ್ ಈಸ್ ನಾಟ್ ದ ವೇ ಟು ಕನ್ಸೀವ್ ಅ ಚೈಲ್ಡ್. ಯು ಶುಡ್ ಕನ್ಸೀವ್ ಅ ಚೈಲ್ಡ್ ಬಿಕಾಸ್ ಯು ವಾಂಟ್ ಟು ಸ್ಟಾರ್ಟ್ ಅ ಫ್ಯಾಮಿಲಿ. ಯು ಶುಡ್ ನಾಟ್ ಸ್ಟಾರ್ಟ್ ಅ ಫ್ಯಾಮಿಲಿ ಫಾರ್ ಅ ಸೊಸೈಟಿ, ರೈಟ್? ಸೊ ಸ್ಟಾರ್ಟ್ ಆಗೋದು ನನ್ನ ಪ್ರಕಾರ ಇಟ್ ಶುಡ್ ಸ್ಟಾರ್ಟ್ ಚೇಂಜಿಂಗ್ ಫ್ರಮ್ ದ ಚೈಲ್ಡ್ಹುಡ್, ವೇರ್ ಸ್ಟಾಪ್ ಟೆಲಿಂಗ್ ದ ಕಿಡ್ಸ್ ನೋಡ್ದವ್ರು ಏನು ಅಂದ್ಕೊಂತಾರೆ ಹೇಳ್ಬಾರ್ದು ಮಕ್ಕಳಿಗೆ. ಹೇಳ್ಬಾರ್ದು, ತಪ್ಪಿದ್ರೆ ಹೇಳಲಿ, ಅದು ತಪ್ಪು ಮಾಡಿದಾಗ, ಬಟ್ ನಾಟ್ ಫಾರ್ ಎವ್ರಿಥಿಂಗ್. ನೋಡ್ದವ್ರಿಗೋಸ್ಕರ ನಾವು ಬದುಕಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಲೈಫ್ ನಾವು ಯಾವಾಗ ಲೀಡ್ ಮಾಡ್ತೀವಿ? ಸೊ ಪ್ರೆಷರ್ ಅಲ್ಲಿಂದ ಸ್ಟಾಪ್ ಆಗ್ತದೆ. ಓಕೆ ಮ್ಯಾಮ್, ಇವಾಗ ಒಬ್ಬ ವ್ಯಕ್ತಿ ಮೇಲೆ ಕೋಪ ಅಥವಾ ದ್ವೇಷ, ಅಸೂಯೆ, ಜೊತೆಗೆ ಅವನ್ನ ಕೊಲೆನೇ ಮಾಡಿಬಿಡೋಣ ಅನ್ನೋ ತನಕ ಒಂದು ಮಹಿಳೆ ಅಥವಾ ಒಂದು ಹೆಣ್ಣಿನ ಮೈಂಡ್ ಯಾಕೆ ಅಲ್ಲಿ ತನಕ ಹೆಂಗೆ ಹೋಗುತ್ತೆ? ಅಷ್ಟೊಂದು ಕ್ರೂರವಾಗಿ ಹೆಂಗೆ ಅವಳು ಯೋಚನೆ ಮಾಡ್ತಾಳೆ? ಅವಳು ಏನೆಲ್ಲ ಅನುಭವಿಸಿರ್ಬೋದು ಅಂತ. ಎಕ್ಸಾಕ್ಟ್ಲಿ, ಅವಳು ಅಲ್ಲಿ ತನಕ ಹೋಗಿರೋದು ಒಂದು ಅವರ ವಾಟ್ ಎವರ್ ಶಿ ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇನ್ ದ ಪಾಸ್ಟ್. ಓಕೆ. ಆ್ಯಂಡ್ ಸೆಕೆಂಡು ಏನಾಗ್ತದೆ, ದೆರ್ ಇಸ್ ನೋ ಸಪೋರ್ಟ್ ಫ್ರಮ್ ಎನಿಬಡಿ. ಏನೂ ಸಪೋರ್ಟ್ ಸಿಸ್ಟಮ್ ಇರೋದಿಲ್ಲ. ಆ್ಯಂಡ್ ಯಾರು ಕರೆಕ್ಟ್ ಲೈನಲ್ಲಿ ಅವಳಿಗೆ ತಿಳುವಳಿಕೆ ಹೇಳೋದಿಲ್ಲ, ರೈಟ್? ಅದು ಜನರಲೈಸ್ ಮಾಡಿ ಹೇಳಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಲೈಕ್ ಇವ್ರದೇ ಸರಿ, ಇವ್ರದೇ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಬಹಳ ಗಂಡು ಮಕ್ಕಳು ತುಂಬಾ ಒಳ್ಳೆಯವರು ಇರ್ತಾರೆ. ಇನ್ಫ್ಯಾಕ್ಟ್ ರೆಸ್ಪೆಕ್ಟ್ ಆಗಿರಲಿ, ಮತ್ತೊಂದಾಗಿರಲಿ. ಈ ನಡುವೆ ನಾನು ವೈಫ್ಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಅಡ್ಜಸ್ಟ್ ಮಾಡ್ಕೊತಾರೆ. ಆ್ಯಂಡ್ ಅದರ್ ಎಂಡ್ ಆಫ್ ದ ಸ್ಪೆಕ್ಟ್ರಮು ನೋಡ್ತಿದ್ದೀನಿ, ಹೊಡೆಯೋದನ್ನು ನೋಡಿದ್ದೀನಿ, ಬಡಿಯೋದನ್ನು ನೋಡಿದ್ದೀನಿ, ಎಲ್ಲನೂ ನೋಡಿದ್ದೀನಿ. ಸೊ ಈ ಥರ ಕ್ರಿಮಿನಲ್ ಆಗಿ ಆ್ಯಕ್ಟ್ ಮಾಡೋದು ಇಟ್ ಈಸ್ ನಾಟ್ ಗುಡ್. ಅದಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರ್ತದೆ. ಅದನ್ನು ಓಪನ್ ಅಪ್ ಆಗಿ ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಾಗ ಅಟ್ಲೀಸ್ಟ್ ಶಿ ವಿಲ್ ನೋ ವಾಟ್ ಶಿ ಇಸ್ ಡೂಯಿಂಗ್ ಇಸ್ ರೈಟ್ ಆರ್ ರಾಂಗ್.
ಬಟ್ ಇತ್ತೀಚೆಗೆ ಅಂದ್ರೆ ತುಂಬಾ ಹೌದು, ಕ್ರೈಮ್ಸ್ ನಾನು ಹೆಣ್ಮಕ್ಳೇ ನೋಡ್ತಿದ್ದೆ. ಹೆಚ್ಚಾಗಿ ಅಂದ್ರೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅದರಲ್ಲಿ. ಜೊತೆಗೆ ಹೆತ್ತ ತಂದೆ ತಾಯಿನೂ ಸಾಯಿಸಿರುವಂತ ಎಕ್ಸಾಂಪಲ್ ಕೂಡ ನಮ್ಮ ಮುಂದೆ ಇರುತ್ತೆ. ಅದನ್ನ ಕೇಳಕ್ಕೆ ನಮಗೆ ಒಂದ್ ರೀತಿ ಬೇಜಾರಾಗುತ್ತೆ. ಅಂದ್ರೆ ಎಲ್ಲೋ ಆಗಿರೋದನ್ನ ಕೇಳಕ್ ನಮಗೆ ಇಲ್ಲಿ ಹೌದೌದು. ಬೇಜಾರಾಗುತ್ತೆ. ಬಟ್ ಇಲ್ಲೂ ಕೆಲವೊಂದ್ ಕಡೆ ಆಗಿರುತ್ತೆ ಇದೇ ರೀತಿ. ಸೊ ಅಂದ್ರೆ ಒಂದು ಚಾಕು ಚುಚ್ಚೋ ಲೆವೆಲ್ಗೆ, ಸಾಯಿಸೋ ಲೆವೆಲ್ಗೆ ಅವಳು ಯೋಚನೆ ಮಾಡಿರ್ತಾಳೆ ಅಂತಂದ್ರೆ ಅವಳು ಏನನ್ನ ಅನುಭವಿಸಿರ್ತಾಳೆ. ಸೊ ಅವಳು ಮೆಂಟಲಿ ಅವಳು ಕುಗ್ಗಿರ್ತಾಳ ಅಥವಾ ಯಾಕೆ ಆ ಥರ ಅನ್ಸುತ್ತೆ, ಅದಕ್ಕೆ ಏನು ಪರಿಹಾರ ಮಾಡ್ಕೊಬಹುದು ಅಂತ? ಅವ್ರು ಏನು ಅನುಭವಿಸಿರ್ತಾರೆ ನನಗೆ ಗೊತ್ತಿರೋದಿಲ್ಲ. ಕೆಲವೊಮ್ಮೆ ಇಟ್ ಕ್ಯಾನ್ ಬಿ ಟೋಟ್ಲಿ ಸೈಕ್ಯಾಟ್ರಿಕ್ ಇಶ್ಯೂ ಆಲ್ಸೋ, ವಿಚ್ ಶಿ ಕುಡ್ ಬಿ ಡೀಲಿಂಗ್ ವಿತ್. ಓಕೆ, ಅದನ್ನು ಅಡ್ರೆಸ್ ಮಾಡ್ದೇ ಇರಬಹುದು. ಇಟ್ಸ್ ನಾಟ್ ಲೈಕ್ ಅವಳಿಗೆ ತುಂಬ ಕೆಟ್ಟದಾಗಿ ನೋಡ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಹಂಗೆ ಮಾಡಿರ್ತಾಳೆ ಅನ್ನೋದಕ್ಕೂ ಹೇಳೋಕ್ಕಾಗೋದಿಲ್ಲ. ಅಥವಾ ಕೆಲವೊಮ್ಮೆ ಅವಳು ಆ ಥರ ಶಿ ವುಡ್ ಹ್ಯಾವ್ ಗಾನ್ ಥ್ರೂ ಸೋ ಮಚ್ ಆಫ್ ಹರಾಸ್ಮೆಂಟ್ ಇನ್ ದ ಫ್ಯಾಮಿಲಿ ದಟ್ ಆ ಕೋಪದಲ್ಲಿ, ಆ ಬರದಲ್ಲಿ ಆ ಥರ ಮಾಡಿರಬಹುದು. ಕೆಲವೊಂದು ಪ್ಲ್ಯಾಂಡು ಇರ್ತದೆ ನನ್ನ ಸ್ಟೋರೀಸ್ ನೋಡ್ದಂಗೆ ಸುಮಾರು. ಬಟ್ ಅಗೇನ್ ಅದು ಕೇಸ್ ಟು ಕೇಸ್ ವೇರಿ ಆಗ್ತದೆ, ಯಾತಕ್ಕೆ ಏನು ಅನ್ನೋದಕ್ಕಿಂತ. ಒನ್ ಥಿಂಗ್ ಇಸ್ ದ್ಯಾಟ್ ಒಂದು ಮದುವೆ, ಒಂದು ಫ್ಯಾಮಿಲಿ ಅಂತ ಆದಾಗ ಎಲ್ಲರ ಇವಾಗ ದರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಅ ಹಸ್ಬೆಂಡ್ ಆ್ಯಂಡ್ ವೈಫ್. ಅದರಲ್ಲಿ ಒಬ್ಬರು ಸರಿ ಇರ್ಬೋದು, ಒಬ್ಬರು ತಪ್ಪಿರ್ಬೋದು. ಅದನ್ನು ಏನು ಸಾಧಿಸೋ ಅಂಥದ್ದು ಏನಿಲ್ಲ. ಲೈಕ್ ನಾನು ಕರೆಕ್ಟು, ನೀನು ರಾಂಗು. ಕೆಲವೊಮ್ಮೆ ನಾವು ರಾಂಗ್ ಇದ್ರೇನು ವಿ ವಿಲ್ ಹ್ಯಾವ್ ಟು ಸೇ ವಿ ಆರ್ ರಾಂಗ್ ಆ್ಯಂಡ್ ವಿ ಹ್ಯಾವ್ ಟು ಟೆಲ್ ಸಾರಿ. ಈಗೋ ಅನ್ನೋದು ಇಲ್ಲದೆ ಇದ್ದರೆ ಹೆಲ್ದಿ ಫ್ಯಾಮಿಲಿ ಲೈಫ್ ಬಿಕಮ್ಸ್ ಇಂಪಾರ್ಟೆಂಟ್. ಬಟ್ ನಾಟ್ ಎವ್ರಿಬಡಿ ಹ್ಯಾಸ್ ದಟ್ ಹೆಲ್ದಿ ಫ್ಯಾಮಿಲಿ ಲೈಫ್. ಸೊ ಇದರಿಂದ ಎಲ್ಲ ಆಚೆ ಬರಬೇಕು, ನನ್ನ ಮೆಂಟಲ್ ಹೆಲ್ತ್ನ ನಾನು ಸರಿಪಡಿಸ್ಕೋಬೇಕು ಅಂದರೆ ನಾನು ಏನೇನು ಮಾಡಬೇಕು ಅಂತ? ಫಸ್ಟ್ ಥಿಂಗ್ ನಾನು ಹೇಳ್ದಂಗೆ ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಈ ಪ್ರಾಬ್ಲಮ್ ಇದೆ, ನಾನು ಓವರ್ ಥಿಂಕ್ ಮಾಡ್ತೀನಿ, ಅಥವಾ ನಾನು ಆಂಗ್ಸೈಟಿ ಇದ್ದೀನಿ, ನನಗೆ ಡಿಪ್ರೆಷನ್ ಥರ ಸಿಮ್ಟಮ್ಸ್ ಇದೆ. ಇವಾಗೇನು ಗೂಗಲಲ್ಲೆಲ್ಲ ಬರ್ತದೆ ಈಗ, ದರ್ ಇಸ್ ನಥಿಂಗ್ ಬಿಗ್ ಟು ಇಟ್. ಓಕೆ, ಸೊ ಆಗಿದ್ದಾಗ ಯು ಹ್ಯಾವ್ ಟು ಮೀಟ್ ದ ರೈಟ್ ಡಾಕ್ಟರ್. ಸೊ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ನಿಮ್ಮ ಪ್ರಾಬ್ಲಮ್ಸನ್ನ ಡಿಸ್ಕಸ್ ಮಾಡಿ. ದೇ ವಿಲ್ ಬಿ ಮೆಡಿಕೇಷನ್ಸ್ ದಟ್ ವಿಲ್ ಹೆಲ್ಪ್ ಯು, ದೆ ವಿಲ್ ಬಿ ಕೌನ್ಸಿಲಿಂಗ್ ಸೆಷನ್ಸ್ ದಟ್ ವಿಲ್ ಹೆಲ್ಪ್ ಯು. ಇದರ ಜೊತೆಗೆ ಮೆಂಟಲ್ ಹೆಲ್ತು, ಫಿಸಿಕಲ್ ಹೆಲ್ತ್ ತುಂಬ ಕನೆಕ್ಟೆಡ್ ಇರ್ತಾರೆ. ನಾವು ಯಾವಾಗ ಎಕ್ಸಸೈಸ್ ಮಾಡ್ತೀವಿ, ವೆನ್ ವಿ ಎಕ್ಸಸೈಸ್, ಹ್ಯಾಪಿ ಹಾರ್ಮೋನ್ಸ್ ಆರ್ ರಿಲೀಸ್ಡ್ ಇನ್ ದ ಬಾಡಿ. ಡೋಪಮಿನ್ ಆಗಿರ್ಬೋದು, ಸೆರೋಟೋನಿನ್ ಆಗಿರ್ಬೋದು, ದೀಸ್ ಆರ್ ಆಲ್ ಹ್ಯಾಪಿ ಹಾರ್ಮೋನ್ಸ್. ಸೊ ಈ ಥರ ರಿಲೀಸ್ ಮಾಡಿದಾಗ ನಮಗೆ ಸ್ಟ್ರೆಸ್ ಕಮ್ಮಿ ಆಗ್ತದೆ. ದ ಪ್ರೆಷರ್ ವಾಟ್ ವಿ ಗಿವ್ ಇಟ್ ಟು ಅ ಬ್ರೈನ್ ಆ್ಯಕ್ಚುಲಿ ರೆಡ್ಯೂಸಸ್. ಆ್ಯಂಡ್ ಕ್ರೇವಿಂಗ್ಸ್ ಕಮ್ಮಿ ಆಗುತ್ತೆ, ಜಂಕ್ ಫುಡ್ ಈಟಿಂಗ್ ಕಮ್ಮಿ ಆಗ್ತದೆ. ಸೊ ಒಂದು ಡಿಸಿಪ್ಲಿನ್ ಅಂತ ಒಂದು ಟೈಮ್ ಟೇಬಲ್ ಥರ ಹಾಕ್ಕೊಳ್ಬೇಕಾಗ್ತದೆ, ರೈಟ್? ಮಾರ್ನಿಂಗ್ ದೀಸ್ ಮೆನಿ ಟು ದೀಸ್ ಮೆನಿ ಅವರ್ಸ್. ಎವ್ರಿಬಡಿ ಹ್ಯಾಸ್ ಅ ರೀಸನ್, ಇನ್ಕ್ಲೂಡಿಂಗ್ ಮೀ, ಎವ್ರಿ ಡೇ ಫಾರ್ ನಾಟ್ ಟು ಎಕ್ಸಸೈಸ್. ಇವತ್ತೇನೋ ಕೇಸ್ ಬಂತು, ನಾಳೆನೋ ಮತ್ತೊಂದು ಬಂತು, ರೀಸನ್ಸ್ ನಾನು 100 ಕೊಡ್ಬೋದು ಎಕ್ಸಸೈಸ್ ಮಾಡದೇ ಇರೋದಕ್ಕೆ. ಬಟ್ ಮಾಡೋದಕ್ಕೆ ಮಾಡಬೇಕು ಅಂದರೆ ಯು ವಿಲ್ ಬಿ ಏಬಲ್ ಟು ಮೇಕ್ ಟೈಮ್ ಅಟ್ಲೀಸ್ಟ್ half an hour to 45 minutes in a day to do at whatever it is. So I would advise ಒಂದು ಡಿಸಿಪ್ಲಿನ್ ಇರಬೇಕು ಒಬ್ಬರಿಗೆ, ವೆದರ್ ಇಟ್ ಈಸ್ ಎಕ್ಸಸೈಸ್, ಈಟ್ ಟೈಮ್ಲಿ ಡಯಟ್ ಫುಡ್. ಹೆಲ್ದಿ ಡಯಟ್ ಫುಡ್ಡನ್ನು ಟೈಮಿಗೆ ತಿನ್ನಬೇಕಾಗ್ತದೆ. ಇಟ್ ಈಸ್ ನಾಟ್ ಈಸಿ ಟು ಸೇ, ಬಟ್ ದೆನ್ ತಿನ್ನೋದು ಒಂದು 10 minutes ಆಗಿದ್ರೇನು ಇಟ್ ಶುಡ್ ಬಿ ಈಟನ್ ಅಟ್ ದ ರೈಟ್ ಟೈಮ್. ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ವರ್ಲ್ಡ್ ಇನ್ 10 minutes. ಸಮ್ಟೈಮ್ಸ್ ನಾನು ಪೇಷಂಟ್ಸನ್ನು ರಿಕ್ವೆಸ್ಟ್ ಮಾಡ್ತೀನಿ, ನಾನು ಒಂಚೂರು ಲಂಚ್ ಮಾಡಿಬಿಡ್ತೀನಿ, ತಿನ್ಬಿಟ್ಟು ಆಮೇಲೆ ನಿಮ್ಮನ್ನು ನೋಡ್ತೀನಿ ಪ್ಲೀಸ್ ಅಂತ ಹೇಳ್ತೀನಿ. ಬಿಕಾಸ್ ಐ ನೀಡ್ ಟು ಟೇಕ್ ಕೇರ್ ಆಫ್ ಮೈ ಹೆಲ್ತ್ ಬಿಫೋರ್ ಐ ಅಡ್ವೈಸ್ ದೆಮ್, ರೈಟ್? ಸೊ ಒಂದು ಎಕ್ಸಸೈಸ್ ಆಗುತ್ತೆ, ಒಂದು ಹೆಲ್ದಿ ಡಯಟ್ ಆಗ್ತದೆ. ಸೆಕೆಂಡು, ಓಪನ್ ಕಾನ್ವರ್ಸೇಷನ್, ವೆಲ್ಕಮಿಂಗ್ ಕ್ರಿಟಿಸಿಸಮ್. ಈಗ ಹೆಂಗೆ ಅಂತಂದರೆ, ಇವಾಗ ಹೆಂಗಸು ಗಂಡನ ಜೊತೆಗೆ ಕ್ಲೋಸ್ ಆಗಿರಬಹುದು, ಲೈಕ್ ಮೋಸ್ಟ್ ಆಫ್ ಟೈಮ್ಸ್ ಅಲ್ಲಿ ಪ್ರಿಟಿ ಮಚ್ ಕ್ಲೋಸ್ ಟು ಟಾಕ್ ಓಪನ್ಲಿ. ಸೊ ವಿತೌಟ್ ಜಜ್ಮೆಂಟ್ ದೇ ನೀಡ್ ಟು ಹ್ಯಾವ್ ಅ ಕಾನ್ವರ್ಸೇಷನ್. ಲೈಕ್ ಇವಾಗ ಗಂಡ ಹೇಳ್ತಾನೆ, ನೀನು ತುಂಬ ಕೋಪ ಮಾಡ್ಕೊತೀಯ ಅಂದಾಗ ಸಮ್ಟೈಮ್ಸ್ ಶಿ ನೀಡ್ಸ್ ಟು ಎಕ್ಸೆಪ್ಟ್. ಪ್ರಾಬ್ಲಿ ಹಿ ಕ್ಯಾನ್ ಗಿವ್ ಎಕ್ಸಾಂಪಲ್ಸ್, ಲೈಕ್ ಈ ವಿಷಯದಲ್ಲಿ ನೋಡು, ಈ ಥರ ರಿಯಾಕ್ಟ್ ಮಾಡಿದಿರ, ಈ ಥರ ರಿಯಾಕ್ಟ್ ಮಾಡಿದ್ದಿದ್ರೆ ಈ ಥರ ಇಶ್ಯೂ ನಮಗೆ ಆಗ್ತಿರ್ಲಿಲ್ಲ. It should be an open discussion where both of them are calm. There is no raise in the voice or tone or anything, and she should accept that yes, ನಾನು ಈ ಥರ ಮಾಡಿರೋದು ಮೋಸ್ಟ್ಲಿ ಬೇರೆ ಥರ ಮಾಡಿದರೆ ಸರಿ ಇರ್ತಿತ್ತೇನೋ ಅಂತ ಇದ್ದಾಗ
ಸೊ ದೆರ್ ಇಸ್ ಸಮ್ವೇರ್ ದಟ್ ಶಿ ಕ್ಯಾನ್ ಶೇರ್ ಹರ್ ಫೀಲಿಂಗ್ಸ್ ಟು ದ ಪರ್ಸನ್. ಆವಾಗ ಏನಾಗುತ್ತೆ, ಸ್ಟ್ರೆಸ್ ಲೆವೆಲ್ ಸ್ವಲ್ಪ ಕಮ್ಮಿ ಆಗ್ತದೆ. ಆ್ಯಂಡ್ ಇದೂ ಹೆಲ್ಪ್ ಆಗಿಲ್ಲ ಅಂದರೆ ಅಫ್ಕೋರ್ಸ್ ಕೌನ್ಸಿಲಿಂಗ್ ಇರ್ತದೆ. ದೇ ಶುಡ್ ಸ್ಟಾರ್ಟ್ ಗೋಯಿಂಗ್. ಮೆಂಟಲ್ ಹೆಲ್ತ್ ಶುಡ್ ಬಿ ಅಟ್ ಪ್ರಯಾರಿಟಿ. ಯಾಕೆಂದರೆ ಮೆಂಟಲ್ ಹೆಲ್ತ್ ಇಲ್ಲ ಅಂದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, BP, ಶುಗರು, ಮತ್ತೊಂದು ಎವ್ರಿಥಿಂಗ್ ಗೋಸ್ ವಿತ್ ಇಟ್. ನಾನು ಎಲ್ಲೋ ಒಂದು ಕಡೆ ಕೇಳಿದ್ದು ಮ್ಯಾಮ್, ಅಂದರೆ ಈಗ ನಮ್ಮ ಕಾಲು, ಕೈ, ಕಣ್ಣು, ಕಿವಿ ಎಲ್ಲ ಹೇಗೋ ಒಂದು ನಮ್ಮ ದೇಹದ ಪಾರ್ಟು, ಅದೇ ಥರ ನಮ್ಮ ಮನಸ್ಸು ಕೂಡ ಒಂದು ಪಾರ್ಟು. ಸೊ ಅದನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಬಟ್ ಇತ್ತೀಚೆಗೆ ಯೂತ್ಸ್ ಆಗಿರ್ಬೋದು ಅಥವಾ ದೊಡ್ಡವರೇ ಆಗಿರಬಹುದು, ಮದುವೆ ಆದವರಾಗಿರಬಹುದು, ಅದನ್ನು ಕಡೆಗಣಿಸ್ತಾ ಇದ್ದಾರೆ. ಸೊ ಅದನ್ನು ಕಡೆಗಣಿಸೋದ್ರಿಂದ ನಮಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ? ಸೊ ಈಗಿನ ಯೂತ್ ಸೋ ಕಾಲ್ಡ್ ಜನ್ಜಿ ಸ್ಲ್ಯಾಂಗ್ ಅಲ್ಲ ಅದು, ಜನ್ಜಿ ಅನ್ನೋದು. ಸೊ ಈ ಜನ್ರೇಷನಲ್ಲಿ ನಾನು ನೋಡ್ದಂಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಸ್ ದೇ ಲಿವ್ ಫಾರ್ ದಟ್ ಡೇ. They are not bothered what is going to happen tomorrow or day after tomorrow. They are not bothered. ಇವತ್ತು ನಾನು ಮಜಾ ಮಾಡಬೇಕು ಅಷ್ಟಿರ್ತದೆ. ಸೆಕೆಂಡ್, ಇನ್ಫ್ಲೂಯೆನ್ಸ್ ಆಫ್ ಸೋಷಿಯಲ್ ಮೀಡಿಯಾ ಈಸ್ ಹ್ಯೂಜ್ ಟು ದೆಮ್. ಅಂದರೆ ಈಗ ಸೋಷಿಯಲ್ ಮೀಡಿಯಾನಲ್ಲಿ ನಾವು ಏನು ನೋಡ್ತೀವಿ ಅದು ನಿಜವಾಗ್ಲೂ ಅವ್ರ ಜೀವನದಲ್ಲಿ ಆಗ್ತಿದೆ ಅಂತ. ಅದು ನನಗೆ ನಿಮಗೆ ಗೊತ್ತು ದಟ್ ಇಟ್ ಈಸ್ ಜಸ್ಟ್ ಒನ್ ಸ್ಮಾಲ್ ಪಾರ್ಟ್ ಆಫ್ ದರ್ ಲೈಫ್. ಇಟ್ ಇಸ್ ನಾಟ್ ಎವ್ರಿಥಿಂಗ್ ದರ್ ಲೈಫ್. ಈಗ ಎಷ್ಟೊಂದು ಸತಿ ನಾವು ನೋಡಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಆಗ ಒಂದು 10 minutes ಮುಂಚೆನೇ ಶಿ ವುಡ್ ಬಿ ಡಾನ್ಸಿಂಗ್ ಆ್ಯಂಡ್ ಸಿಂಗಿಂಗ್ ಆ್ಯಂಡ್ ನೆಕ್ಸ್ಟ್ 10 minutes ಲೇಟರ್ ಶಿ ವುಡ್ ಹವ್ ಕಮಿಟೆಡ್ ಅ ಸೂಸೈಡ್. ಹೌದು, ರೈಟ್? ಹೌದು. ಸೊ ವಾಟ್ ವಿ ಸಿ ಆನ್ ದ ಸೋಷಿಯಲ್ ಮೀಡಿಯಾ ಫೋಟೋಸ್ ವೇರ್ ಎವ್ರಿಬಡಿ ಈಸ್ ಹ್ಯಾಪಿ, ಎವ್ರಿಬಡಿ ಈಸ್ ಬ್ಯೂಟಿಫುಲ್, ಎವ್ರಿ ಫ್ಯಾಮಿಲಿ ಈಸ್ ವಾವ್ ಎಷ್ಟು ಚೆನ್ನಾಗಿದ್ದಾರೆ ಅಷ್ಟೇ. ಯಾಕಂದರೆ ಅವ್ರು ಒಳ್ಳೆ ಪಿಕ್ಚರೇ ಹಾಕೋದು, ಯಾರು ಅಳೋ ಪಿಕ್ಚರ್ ಹಾಕೋದಿಲ್ಲ ಅಲ್ಲಿ. ಸೊ ಆ ಲೆವೆಲ್ಗೆ ಫಿಟ್ ಆಗಬೇಕು ಅಂತ ಅವರು ಕೂಡ ಅದನ್ನು ಆಸೆ ಪಡ್ತಾರೆ. ಈಗ ಅದು ಬಟ್ಟೆಗಳಾಗಿರಬಹುದು, ಅವರ ಇನ್ಕಮ್ಗಿಂತ ಜಾಸ್ತಿ ಅಂದರೆ 10 ಪಟ್ಟು ಜಾಸ್ತಿ ಅವರ ಎಕ್ಸ್ಪೆಂಡಿಚರ್ ಇರ್ತದೆ. ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ ಪ್ರೆಷರ್. ಅದು ಸೋಷಿಯಲ್ ಮೀಡಿಯಲ್ಲಿ ತನ್ನ ಫ್ರೆಂಡ್ಸಿಗೆ ತೋರಿಸ್ಕೊಳ್ಬೇಕು ದಟ್ ಐ ಆಮ್ ಡೂಯಿಂಗ್ ವೆಲ್ ಇನ್ ಲೈಫ್, ಐ ಆಮ್ ಸೋ ನಾನು ಈ ಥರ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಳ್ಬೇಕು, ಈ ಥರ ಬ್ರ್ಯಾಂಡೆಡ್ ಶೂ ಯೂಸ್ ಮಾಡಬೇಕು, ಅಥವಾ ಒಂದು ವಾಚ್ ಆಗಿರಲಿ, ಫೋನ್ ಆಗಿರಲಿ ಯೂಸ್ ಮಾಡಬೇಕು ಅನ್ನೋದು ಅಂದ್ಕೊಂಡು ದೇ ಆರ್ ಇನ್ ದಟ್ ಸೂಡೋ ವರ್ಲ್ಡ್ ಆಫ್ ಲೈಫ್. ಅಂದರೆ ರಿಯಲ್ ಲೈಫಲ್ಲಿ ಏನಿದೆ, ಒಂದು ನಮ್ಮ ಆ್ಯಂಬಿಷನ್ ಏನಿದೆ, ಲೈಕ್ ನಾನು ಅಚೀವ್ ಮಾಡಬೇಕು. ಈಗ ನಾನು MBBS ಓದ್ಬೇಕಾದ್ರೆ ನನಗೊಂದು ಫೋಕಸ್ ಇತ್ತು, ಎಸ್ ಐ ನೀಡ್ ಟು ಬಿ ಅ ಗೈನಕಾಲಜಿಸ್ಟ್ ಅಟ್ ಎನಿ ಕಾಸ್ಟ್, ಐ ನೀಡ್ ಟು ಬಿ ಅ ಗುಡ್ ಒನ್, ಐ ನೀಡ್ ಟು ಡೂ ಲಾಟ್ ಆಫ್ ಥಿಂಗ್ಸ್. ಆ ಫೋಕಸ್ ಇತ್ತು. ದೆರ್ ವಾಸ್ ನೋ ಸೈಡ್ ಟ್ರ್ಯಾಕಿಂಗ್. ನಾನು ಈ ಥರ ಬಟ್ಟೆ ಹಾಕ್ಕೊಂಡು ಫೋಟೋ ತೆಗಿತೀನಿ. ಇಫ್ ಯು ಗೋ ಬ್ಯಾಕ್ ಟು ಮೈ ಕಾಲೇಜ್ ಡೇಸ್ ಯು ವುಡಂಟ್ ಇವನ್ ರೆಕಗ್ನೈಸ್ ಮೀ ಅಟ್ ದಟ್ ಟೈಮ್ ಬಿಕಾಸ್ ಮೈ ಫೋಕಸ್ ವಾಸ್ ಓನ್ಲಿ ಆನ್ ಸ್ಟಡೀಸ್. ಬಟ್ ಆ ಫೋಕಸ್ಸು ಬಹಳ ಕಳೆದೋಗ್ತಿದೆ ಬಿಕಾಸ್ ದ ಅಟೆನ್ಷನ್ ಸ್ಪ್ಯಾನ್ ಈಸ್ ಆಲ್ಸೋ ಡಿಕ್ರೀಸಿಂಗ್ ಟು ದ ಯಂಗರ್ ಜನ್ರೇಷನ್. ಸೊ ಈಗ ನೋಡಿದಾಗ ರೀಲ್ಸ್ ಆರ್ ವೆರಿ ಫಾಸ್ಟ್. ಒಂದು ರೀಲು ಮ್ಯಾಕ್ಸಿಮಮ್ ಮೇ ಬಿ ಅರೌಂಡ್ 30 seconds. 1 minute. ಓಕೆ, 1 minute. ಅದನ್ನು ಸ್ಕ್ರೋಲ್ ಮಾಡಲಿಕ್ಕೆ 10 seconds. ದ ಮ್ಯಾಕ್ಸಿಮಮ್ ಟೈಮ್ ದೇ ಟೇಕ್ ಟು ಸ್ಕ್ರೋಲ್ ರೀಲ್ ಇಸ್ 10 seconds. ಸೊ ಏನಾಗ್ತದೆ, ಅವ್ರ ಅಟೆನ್ಷನ್ ಸ್ಪ್ಯಾನ್ ಇಸ್ ಓನ್ಲಿ ಫಾರ್ 10 minutes. ದೇ ಕೆನಾಟ್ ಫೋಕಸ್ ಮೋರ್ ದೆನ್ 10 minutes. ಅವರ ಬ್ರೈನ್ ಹಾಗೆ ಟ್ರೈನ್ ಆಗಿಬಿಡಿದೆ ರೀಲ್ಸ್ ನೋಡಿ 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 ನೋಡಿ. ದೇ ಡೋಂಟ್ ವಾಂಟ್ ಟು ವಾಚ್. ಇವಾಗ ನೋಡಿದಾಗ ನೀವು ಮೂವೀಸೂ ಅಷ್ಟೇ, ಲಾಂಗ್ ಮೂವೀಸ್ ಯಾರು nobody likes to watch long videos on YouTube also. Everybody wants shorts because their attention span is only so much. They don't want to listen to the long videos. ಸೊ ಆ ಥರ ಇದ್ದಾಗ ಏನಾಗ್ತದೆ ಅಂದರೆ ಫ್ಯೂಚರ್ ದೇ ವಿಲ್ ನಾಟ್ ಬಿ ಏಬಲ್ ಟು ಫೋಕಸ್ ಆನ್ ವರ್ಕ್. ವೆನ್ ಯು ಫೋಕಸ್ ಆನ್ ವರ್ಕ್ ಯು ನೀಡ್ ಟು ಬಿ 100% ಇನ್ ದ ಸಿಸ್ಟಮ್. ಈಗ ನಾನು ಡಾಕ್ಟರ್ ಆಗಿ ನನ್ನ ಅಟೆನ್ಷನ್ ಸ್ಪ್ಯಾನ್ 10 seconds ಅಂದರೆ ಹೌ ವಿಲ್ ಐ ಟ್ರೀಟ್ ಅ ಪೇಷಂಟ್, ರೈಟ್? ಸೊ ದೇ ಶುಡ್ ಗೋ ಬ್ಯಾಕ್ ಟು ದ ಬುಕ್ ರೀಡಿಂಗ್, ಓದೋದು. ಐ ಡೋಂಟ್ ಸಿ ಎನಿಬಡಿ ರೀಡಿಂಗ್ ಬುಕ್ಸ್ ನೌ. ಎವ್ರಿಬಡಿ ಈಸ್ ಆನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ರೀಲ್ಸ್ ಆ್ಯಂಡ್ ಮೇಕಿಂಗ್ ರೀಲ್ಸ್. ಅದಕ್ಕೆಷ್ಟು ಲೈಕ್ಸ್ ಬಂದಿದೆ, ಅದಕ್ಕೆಷ್ಟು ಕಮೆಂಟ್ ಬಂದಿದೆ, ದಟ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ಆ್ಯಕ್ಚುಲಿ ವಾಟ್ ದೇ ಹವ್ ಅಚೀವ್ಡ್ ಇನ್ ಲೈಫ್. ಸೊ ಸೂಡೋ ಲೈಫು ಅಥವಾ ಸೋಷಿಯಲ್ ಮೀಡಿಯಾ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ದೆಮ್ ದ್ಯಾನ್ ದ ರಿಯಲ್ ಲೈಫ್. ಬಟ್ ಆ ರಿಯಲ್ ಲೈಫ್ ಮೀನಿಂಗ್ ಗೊತ್ತಾಗೋದು ಯಾವಾಗ ಅಂದರೆ ಒನ್ಸ್ ದೇ ಸ್ಟೆಪ್ ಇನ್ ಟು ದ ಮ್ಯಾರೇಜ್. ಆ್ಯಂಡ್ ಒನ್ಸ್ ದೇ ಸ್ಟೆಪ್ ಇನ್ ಟು ದ ಮ್ಯಾರೇಜ್ ಅಗೇನ್ ವಾಟ್ ಎವರ್ ಪ್ರಾಬ್ಲಮ್ಸ್ ಐ ಟೋಲ್ಡ್ ಯು, ದೇ ವಿಲ್ ನಾಟ್ ಬಿ ಏಬಲ್ ಟು ಅಡ್ಜಸ್ಟ್ ಟು ದ ಆ್ಯಕ್ಚುಯಲ್ ವರ್ಲ್ಡ್ ವಾಟ್ ಈಸ್ ಹ್ಯಾಪನಿಂಗ್. ದ ಎಕನಾಮಿ ಆಗಿರಬಹುದು, ವರ್ಕ್ ಸ್ಟ್ರೆಸ್ ಆಗಿರಬಹುದು, ವಿಲ್ ನಾಟ್ ಬಿ ಯೂಸ್ ಟು ಇಟ್. ಒಂದು ಡಿಸಿಪ್ಲಿನ್ ಇರೋದಿಲ್ಲ ಯಾವುದೇ ವಿಷಯದಲ್ಲಿ, ಒಂದು ಕಮಿಟ್ಮೆಂಟ್ ಇರೋದಿಲ್ಲ, ಜಾಬಲ್ಲಾಗಿರಲಿ ಮತ್ತೊಂದಾಗಿರಲಿ. ಸೊ
I don't think it is going in a very good direction overall ಆಗಿ. Maybe there are few kids who are doing very well, but this is what I see. ತುಂಬ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಸೊ ಫೈನಲಿ ಅಂದರೆ ಇದರಿಂದ ಎಲ್ಲ ಆಚೆ ಬರಬೇಕು, ಒಂದು ಒಳ್ಳೆ ಗುಡ್ ಏನು ರಿಲೇಷನ್ಶಿಪ್ ಆಗಿರ್ಬೋದು, ಹೆಲ್ದಿ ಅಂದರೆ ನಮ್ಮ ಮೈಂಡನ್ನು ಒಂದು ಹೆಲ್ದಿಯಾಗಿ ಇಟ್ಕೋಬೇಕು ಅಂತಂದಾಗ ನಾವು ಏನು ಮಾಡಬೇಕು? See, first thing is that exercise. Exercise, when you do exercise, nimge lots of thoughts comes to your mind, and sometimes the solution also comes during that time. Dopamine rush alli. Second, do food intake. ನಾವು ಏನು ಇನ್ಪುಟ್ ಹಾಕ್ತೀವಿ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಹೈ ಕಾರ್ಬೋಹೈಡ್ರೇಟ್ ತೊಗೊಂಡ್ರೆ ಯು ಫೀಲ್ ಲೇಸಿ ಥ್ರೂ ಔಟ್ ದ ಡೇ. ಪ್ರೋಟೀನ್ಸ್ ಚೆನ್ನಾಗಿರೋದು ತೊಗೊಳ್ಬೇಕು, ದೆನ್ ಯು ಫೀಲ್ ಅ ಲಿಟಲ್ ಎನರ್ಜೆಟಿಕ್ ಇನ್ ದ ಲೈಫಲ್ಲಿ. ಆ್ಯಂಡ್ ಥರ್ಡ್ ಥಿಂಗ್, ಯುವರ್ ಕಂಪನಿ ಮ್ಯಾಟರ್ಸ್ ಅ ಲಾಟ್. ನಿಮ್ಮ ಕಂಪನಿ ಹೆಂಗಿದೆ ಅದ್ರ ಮೇಲೆ ಯು ನೀಡ್ ಟು ಚೂಸ್ ವಾಟ್ ಕೈಂಡ್ ಆಫ್ ಥಾಟ್ಸ್ ಯು ಹ್ಯಾವ್. ಸೊ ನಿಮ್ಮ ಕಂಪನಿಯಲ್ಲಿ ಇಫ್ ಸಮನ್ ಈಸ್ ಟೆಲ್ಲಿಂಗ್ ದಟ್ ಸ್ಮೋಕಿಂಗ್ ಇಸ್ ಗುಡ್, ಇಟ್ ಈಸ್ ಲೈಕ್ being like to be someone ಏನಂತೀರ ಅದಕ್ಕೆ, ಶೋ ಆಫ್ ಆಗಿರಲಿ, ಅಥವಾ ಯು ಥಿಂಕ್ ದಟ್ ಯು ಆರ್ ಲೈಕ್ ಕ್ಲಾಸ್ 1 ಸಿಟಿಸನ್ ಥರ ಅಂತ ಏನಾರು ಅನಿಸಿದ್ರೆ, that is totally wrong. You need to be with someone telling that smoking is wrong, or taking alcohol is not cool enough for your generation ige anta. So be away from smoking, alcohol, drugs. That should be the main thing, and it should not come from somebody else. It should come from within you, then only it can go ahead. And family alli they should understand, and ಒಂದು ಯಾರೋ ಒಬ್ರು ತಪ್ಪು ಮಾಡ್ತಾರೆ, ತಪ್ಪು ಆಗೇ ಆಗತ್ತೆ ಒಂದು ಫ್ಯಾಮಿಲಿಯಲ್ಲಿ, ಅದರ ಮರ್ತು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಯು ಕೆನಾಟ್ ಕೀಪ್ ಟಾಂಟಿಂಗ್ ಅಬೌಟ್ ದಟ್ ಮಿಸ್ಟೇಕ್ ಫಾರ್ 5 years, ರೈಟ್? ಈಗ ಒಂದು ಮಗು ತಪ್ಪು ಮಾಡಿದಾಗ ನೀನು ಅವತ್ತು ಹಂಗೆ ಮಾಡಿದೆ, ಅಥವಾ ಹೆಂಡತಿ ಗಂಡನ ಹಿಡ್ಕೊಂಡು ನೀನು ಅವತ್ತು ನನಗೆ ಹಂಗೆ ಮಾತಾಡಿದೆ, ಆ್ಯಂಡ್ ಫಾರ್ ಸಮ್ ಅದರ್ ಫೈಟ್ ಟುಡೇ ವಿಚ್ ಇಸ್ ಹ್ಯಾಪನಿಂಗ್. ಸೊ ಇಟ್ ಶುಡ್ ಬಿ ಮೋರ್ ಆಫ್ ಅನ್ ಓಪನ್ ರಿಲೇಷನ್ಶಿಪ್, ಲೈಕ್ ಓಪನ್ ಆಗಿ ಮಾತಾಡೋದು, ನಾಟ್ ಟು ಟೇಕ್ ಎವ್ರಿಥಿಂಗ್ ಓವರ್ಲಿ, ಓವರ್ ಥಿಂಕಿಂಗಿಂದ ಮಾಡ್ದಿರಾ ಲೈಫನ್ನ ತುಂಬ ಸಿಂಪಲಾಗಿ ಇಟ್ಕೊಬೇಕು, ಸ್ಟ್ರೈಟ್ ಫಾರ್ವರ್ಡ್. ಇಫ್ ಯು ಲೈಕ್ ಸಮಥಿಂಗ್ ಯು ಸೇ ಯು ಲೈಕ್, ಇಫ್ ಯು ಡೋಂಟ್ ಲೈಕ್ ಸಮಥಿಂಗ್ ಯು ಡೋಂಟ್ ಲೈಕ್. And then not everything on social media is happening the same way in their life. That should be there, and you're not living for society, you are living for yourself and for your loved ones. That is very, very, very important. ತುಂಬ ವಿಚಾರ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮ್ಯಾಮ್ ಜಾಯ್ನ್ ಆಗಿದ್ದಕ್ಕೆ. Yes. Thank you so much. ಸೊ ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾರೆ ಡಾಕ್ಟರ್ ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.